ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಕಂಪ್ಯಾಟಬಿಲಿಟಿ ನೋಡಿರ್ತೀವಲ್ವಾ, ಅತ್ತೆ ಸೊಸೆ ಮಧ್ಯೆ ನೋಡೋಣ, ಓಕೆನಾ? ಅಯ್ಯೋ, ಅವನಿಗೆ ಕೇಳ್ದು ಯಾವ ಹುಡುಗಿನ ತೋರಿಸಿದ್ರು ಬೇರೆ ನಮ್ಮ ಸೌಜಾತಿನಲ್ಲಿ ಅಷ್ಟೊಂದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಸುಂದರವಾದ ಬೇಕು, ಅದು ಅಮ್ಮನ ಥರನೇ ಇರಬೇಕು ಅಂತ ಬೇರೆ ಅಂದ. ಹೇಳಿದೆ ಅದು ನನಗೆ ಅದೃಷ್ಟ ಸಿಕ್ಕಿದೆ, ನಿನ್ನಣೆ ಬರೋ ಹೆಂಗಿದೆ ಮಾತಾಡ್ತಾ. ಯಾಕೆ ನಮ್ದು ಸಣ್ಣ ಕುಟುಂಬ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರ ಜಾತಿ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರ ಜಾತಿ. ಯಾಕಂದ್ರೆ ಇವ್ರು ಸ್ವಲ್ಪ ರೊಮ್ಯಾಂಟಿಕ್ ಇದ್ರು, ನನ್ ಗಂಡ ಇಲ್ಲ. ಯಾಕಂದ್ರೆ ಇವ್ರು ಸ್ವಲ್ಪ ರೊಮ್ಯಾಂಟಿಕ್ ಇದ್ರು, ನನ್ ಗಂಡ ಇಲ್ಲ. ಯಾವ ಹುಡುಗಿದ ಇವ್ರು ಎಷ್ಟ್ ಚೆನ್ನಾಗಿ ಮಾಡಿರೋದು ಇವ್ರನ್ನ. ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಇದಂಗಿದು ನಿಮ್ಗೆ ನಿಮ್ಮ ಅತ್ತೆಗೆ ಜಾತಕ ಮ್ಯಾಚ್ ಆಗಿದೆಯಾ? ಅದು ಫಸ್ಟ್ ನಮ್ಮಿಬ್ಬರದ್ದು ನೋಡಿ ಆಮೇಲೆ ನಮ್ಗೆ. ಓ ವೆರಿ ನೈಸ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಮನೇಲಿ ಯಾರ್ಯಾರು ಇದ್ದೀರಾ ಸರ್? ನಾವಿಬ್ರು. ಇಬ್ಬರೇ? ಯಾರ್ಯಾರಿದ್ದಾರೆ, ಇನ್ನೂ ಯಾರ್ಯಾರಿದ್ದಾರೆ ಹಂಗೆ ಕೇಳಾಗ ಸಾರಿ, ನಂಗೆ ಕನ್ನಡ ಸ್ವಲ್ಪ ಗೊತ್ತಿಲ್ಲ. ಮನೇಲಿ ಇನ್ನೂ ಯಾರ್ಯಾರು ಇದ್ದಾರೆ ಸರ್? ನಮ್ಮಿಬ್ಬರನ್ನ ಬಿಟ್ಟು ನನ್ನ ಸೊಸೆ, ಮಕ್ಕಳು ಮತ್ತು ನನ್ನ ಮಗ. ಮಗ ಕೆಲ್ಸಕ್ಕೆ ಹೋಗಿದ್ದಾನೆ, ಸಿಗಲ್ಲ. ಸೊಸೆ ಇದ್ದಾರೆ, ಕರಿಬಹುದು ಬೇಕಾದ್ರೆ. ಮೊಮ್ಮಕ್ಕಳನ್ನ ಕರಿಬಹುದು. ಆಹನ, ಅಯಾನ್ಶಿ, ನಿಶು, ಇವಳು ದೊಡ್ಡ ಮೊಮ್ಮಗಳು ಅಹನ. ಇವರು ಅಯಾನ್ಶಿ. ಏನ್ ಹೆಸರು? ನಿನ್ನ ಹೆಸರು? ವೆರಿ ಗುಡ್. ಅವರೇ ನನ್ನ ಸೊಸೆ. ಅವರು ಪುತ್ತೂರ್ನವ್ರು, ಇಲ್ಲಿಯವರಲ್ಲ, ಮಂಗಳೂರು. ನಾವು ಈ ಕಡೆಯವ್ರೆ, ಈ ಭಾಗದವರು. ಅವರು ಮಂಗಳೂರು ಕಡೆಯವರು. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಇದಂಗಿದು ಲವ್ ಇಲ್ಲ, ಇವಿಲ್ಲ, ಏನಿಲ್ಲ. ಆಮೇಲೆ ನಾವು ಜಾತಿ ಗೀತಿ ಏನು ನೋಡೋದಿಲ್ಲ. ಅಲ್ಲ, ಜಾತಕ ನೋಡಿದ್ರಿ ಅಂದ್ರೆ ಹುಡುಗ ನಿಮ್ಗೆ ನಿಮ್ಮ ಅತ್ತೆಗೆ ಜಾತಕ ಮ್ಯಾಚ್ ಆಗಿದೆಯಾ? ಅದು ಫಸ್ಟ್ ನಮ್ಮಿಬ್ಬರದ್ದು ನೋಡಿ ಆಮೇಲೆ ನಮ್ಗೆ. ಓ ವೆರಿ ನೈಸ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಿಮ್ಮ ಹೆಸರೇನು? ಓ ನೈಸ್. ಅವರು ಹೈಲಿ ಕ್ವಾಲಿಫೈಡ್ ಏವಿಯಾನಿಕ್ಸ್ M.Tech ಓದಿದ್ದಾರೆ. ಅಯ್ಯೋ, ಹೌದಾ? ಅವ್ರ ಯಜಮಾನ MS ಮಾಡಿದ್ದಾರೆ. ನಾವು ಅದ್ರ 2 ವರ್ಷ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಂದ್ರೆ ಬರ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲಿ ವರ್ಕಿಂಗ ನೀವು? ಇಲ್ಲ, ನಾನೀಗ ಸದ್ಯಕ್ಕೆ ಹೌಸ್ ವೈಫ್. ಮಕ್ಕಳು ಚಿಕ್ಕವರು ಮನೇಲಿ. ಓ ನೈಸ್. ಮಕ್ಕಳಿಗಾಗಿ ತಮ್ಮ ಹುದ್ದೆಯನ್ನ ತ್ಯಾಗ ಮಾಡಿದ್ದಾರೆ ಸರ್ ಇವರು? ಹೌದೌದು, ಬಿಟ್ಟು ಹೋಗ್ಬೋದಾಗಿತ್ತು ದೊಡ್ಡ ಜವಾಬ್ದಾರಿಗೆನೆ. ಇದೆ ಈ ಸಮಸ್ಯೆ. ಯಾವ್ದು ಪ್ರಿಫರೆನ್ಸ್ ಅಂತ ಅಂದಾಗ ಅವರ ಪ್ರಿಫರೆನ್ಸ್. ಆಮೇಲೆ ಮಕ್ಕಳ ಜೊತೆ ನಾನು ಇರಕ್ಕಾಗಲ್ಲ, ಆಮೇಲೆ ದೊಡ್ಡವರಾದ್ಮೇಲೆ ಸಿಗಲ್ಲ ಅಂತ. ಒಳ್ಳೆ ಡಿಸಿಷನ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೊಂದು, ಕೆಲಸಕ್ಕೆ ಹೋಗ್ಬೇಕಾದ್ರೆ ಯೋಚನೆ ನಾವು ಕೂತ್ಕೊಂಡು ಮಾಡೋದೇನಂದ್ರೆ, ದುಡ್ಡು ಊಟ ತಿಂಡಿಗೆ ಬಟ್ಟೆ ಬರೀಕ್ ತೊಂದರೆ ಇದ್ದು ಬಹಳ ಇಕ್ಕಟ್ಟಿದ್ರೆ ಎಲ್ಲರೂ ದುಡಿದಿದ್ರೆ ಕಷ್ಟ ಆಗತ್ತೆ ಅನ್ನೋ ಸ್ಥಿತಿಲಿ ಇದ್ರು ಓಕೆ. ಅವ್ರ ಯಜಮಾನ್ರು ದುಡಿತಕ್ಕಂಥದ್ದು ಅವ್ರಿಗೆ ಸಾಕಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಆ ಥರದ ಪೋಸ್ಟ್ ಅಲ್ಲಿ ಅವನಿದ್ದಾನೆ. ನನ್ಗೆ ಇದ್ ಹೇಳಿ ಸರ್, ಇದೊಂದು ಕಾಂಪ್ಲಿಕೇಶನ್ ಅರ್ಥ ಆಗಿಲ್ಲ. ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದ್ರೆ ಅರೇಂಜ್ ಅಂದ್ರೆ ಸಾಮಾನ್ಯವಾಗಿ ಅರೇಂಜ್ಡ್ ಮ್ಯಾರೇಜ್ ನಲ್ಲಿ ಸ್ವಜಾತಿಗಳಲ್ಲೇ ನೋಡ್ತೀವಲ್ವಾ. ಕರೆಕ್ಟ್. ಅದನ್ನ ಬಿಟ್ಟೆ ಎಲ್ಲೋ ಒಂದ್ ಕಡೆ ನಾವು ಯೋಚನೆ ಮಾಡೋದು, ನಾನು ನನ್ನ ಶ್ರೀಮತಿ ಇಬ್ರು. ನನ್ನ ಶ್ರೀಮತಿ ಇಂಪಾರ್ಟೆಂಟ್ ಇತ್ತು. ಮಾತಾಡ್ತಾ ಯಾಕೆ ನಮ್ದು ಸಣ್ಣ ಕುಟುಂಬ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರ ಜಾತಿ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರ ಜಾತಿ ನಮ್ದು. ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಇರ್ತೀವಲ್ಲ, ಅಲ್ಲೇ ಹುಡ್ಕೋದು ಯಾಕಬೇಕಾಗಿದೆ. ಯಾರನ್ನ ಮದುವೆ ಮಾಡ್ಕೊಳ್ಳೋಣ, ಬದಲಾವಣೆ ಮಾಡೋಣ ಯಾಕೆ ಅಂತ ಅನ್ನಿಸ್ದಾಗ, ಅಯ್ಯೋ, ಅವನಿಗೆ ಕೇಳ್ದು ಯಾವ ಹುಡುಗಿನ ತೋರಿಸಿದ್ರು ಬೇರೆ ನಮ್ಮ ಸೌಜಾತಿನಲ್ಲಿ ಅಷ್ಟೊಂದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಸುಂದರವಾದ ಬೇಕು, ಅದು ಅಮ್ಮನ ಥರನೇ ಇರಬೇಕು ಅಂತ ಬೇರೆ ಅಂದ. ಹೇಳಿದೆ ಅದು ನನಗೆ ಅದೃಷ್ಟ ಸಿಕ್ಕಿದೆ, ನಿನ್ನಣೆ ಬರೋ ಹೆಂಗಿದೆ. ಅದು ಎಷ್ಟು ಮಂತ್ರಿಗಳು ಮಂತ್ರಿಗಳು ಮಕ್ಕಳದೆಲ್ಲ ಇದು ಬಂತು, ಪ್ರೊಫೈಲ್ ಬಂತು, ಯಾವುದು ಒಪ್ಲಿಲ್ಲ ಅವನು. ಅಲ್ಲ ಅಂದ್ರೆ ಅದುವರೆಗೂ ಹೇಳಿಲ್ಲ. ಅಷ್ಟು ದಿವಸ ಆದ್ಮೇಲೆ ಅಮ್ಮನ ಥರನೇ ಇರ್ಬೇಕು ನಂಗೆ ಸುಂದರವಾಗಿ ಅಂತ ಅಂದು. ನನ್ನ ಅದೃಷ್ಟ ಬೇರೆ, ನಿನ್ನ ಅದೃಷ್ಟ ಬೇರೆ, ಅದೆಲ್ಲ ಹಂಗೆ ಆಗಲ್ಲ. ನಾನು ನೋಡ್ದೇನೆ ಸರಿ, ಅರ್ಧಂಬರ್ಧ ನೋಡ್ಬಿಟ್ಟು ಮದುವೆ ಆಗಿರೋದು ನಾನು. ಹಂಗಾಗಿ ಅವರು ಎಲ್ಲೋ ಒಂದ್ ಕಡೆ ಹಿಂಗೆ ಪ್ರವಾಸ ಹೋಗ್ತಿರ್ಬೇಕಾದ್ರೆ ಅವರೊಬ್ಬರು ಹಿರಿಯರೊಬ್ಬರು ಪರಿಚಯ ಆಗಿ, ಈ ತರ ನಾವು ಸಿದ್ಧ ಇದ್ದೀವಿ ಅಂದಾಗ, ಇಂಥ ಕಡೆ ನಮ್ಮೂರ್ ಕಡೆ ಇದೇ ನೋಡಿ ಅಂತಾಗೆ ಸಿಕ್ಕಿದ್ದು. ಈಗ ನಿಮ್ಮ ಅತ್ತೆ ಒಳ್ಳೆಯವರ, ನಿಮ್ಮ ಮಾವ ಒಳ್ಳೆಯವರ? ಅತ್ತೇನೆ. ಹೌದು. ಇಲ್ಲ ಸರ್ ಬಿದ್ದೋಗುತ್ತೆ. ಏನ್ ಸರ್ ಇದು? ಹೇಳ್ಕೊಟ್ಟಿದ್ದೀನಿ, ಆ ಥರ ಹೇಳಿದ್ರೆ ಯಾರು ಹೇಳ್ಕೊಟ್ಟಿಲ್ಲ. ಅತ್ತೆ
ತರ ಇದಾರೆ, ಮಾವ ಅತ್ತೆ ತರ. ಓ ಹೌದಾ? ಓ ಉಲ್ಟಾ ನಿಮ್ಗೆ. ಇವತ್ತೇ ಸರ್ ನನಗೂ ಗೊತ್ತಾಗಿದ್ದು. ಏನ್ ಮಾಡಕ್ಕೆ? ನಿಮ್ಗೆ ಮೇಡಮ್ ಮಗ ಒಳ್ಳೆಯವನ ಸೊಸೆನಾ? ನಂಗೆ ಇಬ್ರು ಒಳ್ಳೆ. ಮೇಡಮ್ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿದೆ. ಇಲ್ಲ, ಇಬ್ರು ಒಳ್ಳೆಯವ್ರೆ. ಮಕ್ಳನ್ನ ಮಾತಾಡ್ಸನ್ವಾ? ಏನ್ ಪುಟ್ಟ ನಿನ್ನ ಹೆಸರು? ಏನ್ ಹಂಗಂದ್ರೆ? ಗೊತ್ತಿಲ್ಲ. ಇದು ಸನ್ರೈಸ್ ಅಂತ ಹೇಳು, ಜೋರಾಗಿ ಹೇಳ್ಬೇಕು. ಸರಿ ಹಾಕು. ಸ್ಕೂಲಿಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸ್ ನೀನು? ಯಾವ ಸ್ಕೂಲು? ನಿನ್ನ ಹೆಸರೇನು? ಏನ್ ಹಂಗಂದ್ರೆ? ಫಸ್ಟ್ ಡೇ ಆಫ್ ಲೈಟ್. ಓಹ್, ಇದೆಲ್ಲ ಎಲ್ಲಿ ಹುಡ್ಕುದ್ರಿ ಸರ್ ನೀವು? ನಮ್ಗೆ ಹೆಂಗ್ ಗೊತ್ತ, ನಮ್ಗೆ ಏನ್ ಗೊತ್ತು. ನಂಗೆ ಸುಮ್ಮನೆ ಊಟಕ್ಕೆ ಕರೆದ್ರೆ ಊಟ ಮಾಡ್ಕೊಂಡ್ ಬಂದೇ ಇಲ್ಲ, ಅವಳು ಅವ್ರಿಗೆ ಏಕೆನೆ. ಅವ್ರು ಸೆಲೆಕ್ಟ್ ಮಾಡಿರೋ ಹೆಸರು, ಇವಳಿಗೆ ನಾನ್ ಸೆಲೆಕ್ಟ್. ಓಹ್ ಇವಳು ಇವಳ್ದು ಆಕ್ಚುಲಿ ಗಾಡ್ಸ್ ಗಿಫ್ಟ್, ಅವಳ್ದು ಫಸ್ಟ್ ರೇ ಆಫ್ ಲೈಟ್. ಓಹೋ ಹಂಗೆ. ಇವಳು ಫಸ್ಟ್ ರೇ ಆಫ್ ಲೈಟ್ ಅಂತಾರಂತೆ, ಬಟ್ ನಾನ್ ಗಾಡ್ಸ್ ಗಿಫ್ಟ್ ಆಕ್ಚುಲಿ. ನಿನ್ ಕ್ಲಾಸ್ ಎಷ್ಟನೇದು ಹೇಳು? ನೀ 4th ಸ್ಟ್ಯಾಂಡರ್ಡಾ? ಏನ್ ನಿನ್ನ ಹಾಬೀಸ್ ಏನು? ಹಾ, ಆಮೇಲೆ ಅಳುವಿಂಗ್. ಕ್ರೈಂಗ್. ತುಂಬಾ ಅಳ್ತಾಳ. ಇಲ್ಲ, ಹೆಸರು ಏನೋ ಸಣ್ಣ ತಪ್ಪಾಗಿರೋದು ನನ್ನ ಮೇಲೆ ದೂರ ಚಿಕ್ಕ ಮಗಳು, ಇವ್ರು ದೊಡ್ಡವಳಾಗಲ್ಲ. ಒಂದೊಂದು ಟೈಮ್ ನೀನು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಅವಳಿಗೆ ಹೇಳ್ತೀವಲ್ಲ, ಅವಾಗ ಅಳು ಬಂದ್ಬಿಡುತ್ತೆ. ಅದೇನಂದ್ರೆ ಅವಳು ಏನ್ ಹೇಳಿದ್ರು ಕೇಳ್ತಾಳೆ ಅಂತ ಗೊತ್ತಲ್ವಾ, ಸೊ ಅವಳನ್ನೇ ಕೇಳಿಸುದು. ಇವಳು ಏನಂದ್ರೆ ಕೇಳಲ್ಲ ಅಂತ ಗೊತ್ತು, ಅದಕ್ಕೆ ಕೇಳ. ಸಿಕ್ಕಾಬಿಟ್ಟೆ ಚೆನ್ನಾಗತ್ತೆ. ನಿಂದೇನ್ ಕತೆ ಹೇಳ್ಬಿಡಪ್ಪ. ಹಾಬೀಸ್ ಏನ್ ನಿಂದು? ಇವಾಗಲೇ ಒಂದೊಂದು ದೊಡ್ಡ ಬುಕ್, 2 ಯಾವ್ದು ನಿಂದ ಹಾಬೀಸು? ಜಿಮ್ ಅಂತ ಹೇಳು. ಏನು? ಪ್ಲೇಯಿಂಗ್ ಅವಳ್ದು. ಮನೇಲಿ ತಿಂಡಿ ಜವಾಬ್ದಾರಿ ಯಾರು, ಅಡಿಗೆ ಜವಾಬ್ದಾರಿ, ಊಟದ ಜವಾಬ್ದಾರಿ ಯಾರು ಸರ್? ಅವರಿಬ್ರು ಮಾತಾಡ್ಕೊಂಡು ಈ ತಿಂಡಿ ಅಮ್ಮನೇ, ಯಾಕಂದ್ರೆ ನಾನು ಅವ್ರ ಮಕ್ಳನ್ನಲ್ಲಿ ರೆಡಿ ಮಾಡೋದಿರುತ್ತೆ. ಹ್ಮ್. ನಮ್ಗೆ ಗೊತ್ತಾಗುತ್ತೆ, ನಾವು ಹೇಳ್ಕೊಳಲ್ಲ, ಬಟ್ ಅವ್ರು ಮಾಡಿಲ್ಲ ಅಂದ್ರೆ ನಾನ್ ಮಾಡಿಲ್ಲ ಅಂದ್ರೆ ಅವ್ರು. ಆಮೇಲೆ ಏನು ಅಡ್ಜಸ್ಟ್ ಮಾಡ್ಕೊಂಡು ಏನಾನ ಕಾಯಿ ಎಲ್ಲ ತುರ್ದಿಲ್ದೆ ಇರೋದ್ರ ಕೆಲಸದವ್ರು ತುರ್ದಿಟ್ಟು ಹೋಗ್ತಾರೆ. ಅದೇನೋ ತುರ್ದಿಲ್ದೆ ದಿವಸ ಅವಳು ಓಡ್ ಬಂದು ತುರ್ ಕೊಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಸಕ್ ಹೋಗ್ತಾಳೆ. ಅಡ್ಜಸ್ಟ್ ಮಾಡಿ ಅಂದ್ರೆ ಮನೆಯಲ್ಲಿ ತಿನ್ನೋರಿಗೆ ಸ್ವಲ್ಪ ಇಲ್ಲದೆ ಇರೋ ತರ ಅಚ್ಚುಕಟ್ಟ ಮಾಡಿ. ಅಲ್ಲ, ವೇಸ್ಟ್ ಆಗ್ಬಾರ್ದು ಅವಳಿಗೆ. ಏನಂದ್ರೆ ಯಾವ್ದು ವೇಸ್ಟ್ ಆಗ್ಬಾರ್ದು, ಆ ತರಕ್ಕೆ ಅವಳಿಗೆ. ಹಾಗಾಗಿ ನಾನು ಫಸ್ಟ್ ತಿನ್ಕೊಂಡ್ಬಿಡ್ತೀನಿ, ಯಾರಿಗೆ ಕೊನೆಯಲ್ಲಿ ಆಗ್ಬೇಕು ಅಂತ. ಇಲ್ಲ, ಅವ್ರು ತಿನ್ನೋದೇ ಕೊನೆನಲ್ಲಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಕಂಪ್ಯಾಟಬಿಲಿಟಿ ನೋಡಿರ್ತೀವಲ್ವಾ? ಅತ್ತೆ ಸೊಸೆ ಮಧ್ಯೆ ನೋಡೋಣ, ಓಕೆನಾ? ಚಿಕ್ಕದಾಗಿ, ಮನೇಲಿ ಟಿವಿ ರಿಮೋಟಿನ ಓನರ್ ಯಾರು? ಜಗಳ ಆದ್ರೆ ಮೊದಲು ಸೈಲೆಂಟ್ ಆಗೋದು ಯಾರು? ಇಬ್ರು. ಶಾಪಿಂಗ್ ಹೋದ್ರೆ ಬೇಗ ಮುಗ್ಸೋದು ಯಾರು? ಗೊತ್ತಿಲ್ಲ, ಇವಳು ಎಂದು ಒಟ್ಟಿಗೆ ಶಾಪಿಂಗ್ ಹೋದಂಗಿಲ್ಲ ನಾವು. ಇಲ್ಲ, ಸಾರಿಗೆಲ್ಲ ಹೋಗಿದ್ದೀವಿ, ನಾನ್ ಬೇಗ ಮುಗಿಸ್ತೀನಿ. ಅಡಿಗೆ ಬೇಗ ಮುಗ್ಸೋದು ನಾನು, ಇವಳಲ್ಲ. ಅಡಿಗೆ ಮನೆಯಲ್ಲಿ ಫೈನಲ್ ಡಿಸಿಷನ್ ಯಾರ್ದು? ಇಬ್ರದ್ದು. ಇಬ್ರು ನಾ ಕೇಳ್ಬಿಟ್ಟು ಇಬ್ರು ಅನ್ಸರ್ಸ್ಕೊಂಡ್ ಮಾಡ್ತೀವಿ. ಗಂಡನ್ನ ಜಾಸ್ತಿ ಲವ್ ಮಾಡೋದು ಯಾರು? ಅವಳು ಲವ್ ಮಾಡ್ತಾಳೆ. ನೀವು ನಿಮ್ ಗಂಡನ್ನ, ಅವ್ರ ಗಂಡನ? ಹಾ. ನಂಗೆ ತುಂಬಾ ಡಿಸ್ಟ್ರಿಬ್ಯೂಷನ್ ಇದೆ, ಅವ್ರಿಗೆ ಒಂದೇ ಡಿಸ್ಟ್ರಿಬ್ಯೂಷನ್. ಓ, ನೀವು ಮಕ್ಕಳನ್ನು ನೋಡ್ಕೋಬೇಕು. ಅಲ್ಲಿ ನಾವು ನೋಡ್ಕೊಂತ ಇದ್ವಿ, ನಾವು ಅವಾಗ. ಅವ್ರದ್ದೆಲ್ಲ ಆಗೋಗಿದೆ. ಸೀರಿಯಲ್ ಜಾಸ್ತಿ ನೋಡೋರು ಯಾರು? ಬೇಗ ರೆಡಿ ಆಗತ್ತೆ ಯಾರು? ಓ, ಅಡುಗೆ ಚೆನ್ನಾಗಿ ಮಾಡೋದು ಯಾರು? ಯಾವಳು ಮಾಡ್ತಾಳೆ. ಗಂಡನ ಹತ್ರ ಜಾಸ್ತಿ ಬೈಸ್ಕೊಳ್ಳೋದು ಯಾರು? ಮಕ್ಕಳನ್ನ ಜಾಸ್ತಿ ಆಟ ಆಡ್ಸೋದು ಯಾರು? ನಾನು ಆಟಸ್ತೀನಿ. ಇರೋದೇ ಮನೇಲೇ ಇರಲ್ಲ. ಎರಡೂ ಕೈ ನನಗೆ ತೋರಿಸ್ಬೇಕಾಯ್ತು. ಊಟ ಮಾಡ್ಸೋದು ಅವ್ರೆ, ಊಟ ಮಾಡ್ಸೋದು. ತುಂಬಾ ಹೈಜೀನ್ ಯಾರು? ಇಬ್ರು. ತುಂಬಾ ಡಿಸಿಪ್ಲಿನ್ ಯಾರಿಗಿದೆ? ಡಿಸಿಪ್ಲಿನ್ ಇದೆ. ದೇವ್ರ ಪೂಜೆ ವ್ರತಗಳೆಲ್ಲ ಜಾಸ್ತಿ ಮಾಡೋದು ಯಾರು? ಇಬ್ರು. ಯಾರಿಗೆ ಒಳ್ಳೆ ಗಂಡ ಸಿಕ್ಕಿರೋದು? ಇಬ್ರಿಗೂ. ಅದು ಜೆರಾಕ್ಸ್ ನನ್ನ ಗಂಡ. 100 ಗ್ರಾಮ್ ಜಾಸ್ತಿ ಅಂದ್ರೆ? ಯಾಕಂದ್ರೆ ಇವ್ರು ಸ್ವಲ್ಪ ರೊಮ್ಯಾಂಟಿಕ್ ಇದ್ರು, ನನ್ ಗಂಡ ಇಲ್ಲ. ಯಾಕಂದ್ರೆ ಇವ್ರು ಸ್ವಲ್ಪ ರೊಮ್ಯಾಂಟಿಕ್ ಇದ್ರು, ನನ್ ಗಂಡ ಇಲ್ಲ. ಯಾಕೆ ಸರ್ ಅದು ಹೇಳ್ಕೊಟ್ಟಿಲ್ವಾ ನೀವು? ಯಾವುದು? ಅವ್ರು ನೋಡಿ ಇವ್ರು ರಸಿಕ ಮಣಿ. ಇಲ್ಲ, ಪುರ್ಸೊತ್ತಿರಲ್ಲ. ಅವರಿಗೆ ಸ್ವಲ್ಪ ಟೈಮ್ ಕೊಡಿ ಸಪ್ರೇಟ್ ಆಗಿ. ಪಾಪ ಮುತ್ಕೊಡಕ್ಕೆ ಟೈಮ್. ಹೌದಾ? ಅದೆಲ್ಲ ಮಾಡ್ಸೋಣ. ಇಲ್ಲ ಅದೆಲ್ಲ ಇಲ್ಲ. ಇವ್ರನ್ನ ಕೊಡಕ್ಕಾಯ್ತು ಮೊನ್ನೆ, ಪಾಪ ಅವ್ರಿಗೆ ಟೈಮ್ ಆಗಿಲ್ಲ. ನೀವಿಬ್ರು ಕಿತ್ತಾಡ್ತೀರಾ? ಯಾರು? ನೀವಿಬ್ರು ಸಣ್ಣ ಪುಟ್ಟ ಜಗಳ? ಯಾರು? ನೀವು ನಿಮ್ ಸೊಸೆ? ಅಲ್ಲಲ್ಲ, ಏನ್ ಅದು ಮಾತಾಡಲ್ಲ, ಬಿಟ್ಬಿಡ್ತೀವಿ. ಅದು ಏನಾದ್ರು ಜಗಳ ಬರ್ತಾ ಇದೆ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡಲ್ಲ. ತಿರ್ಗಾ ಆ ಮಾತೆ ತಿರ್ಗಾ ವಾಪಸ್ ಅದು ಅಪ್ಪಾಜಿ ಬರತ್ ತನಕನೂ ಹೋಗಲ್ಲ.
ಓ ಹೌದಾ? ಓ ನೈಸ್ ಅಲ್ಲ. ಅವ್ರ ತನಕನೂ ಹೋಗಲ್ಲ, ಅವ್ನ ತನಕನೂ ಹೋಗಲ್ಲ. ಓ ನೋಡಿ, ಪ್ರೀತಿಯ ಬೇರೆ ಬೇರೆ ಅತ್ತೆ ಸೊಸೆ ಅಂದ್ರೆ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಇದೆ ಇವರಿಬ್ಬರಲ್ಲಿ. ಸೊ ಯಾರ್ಯಾರು ಇದನ್ನ ಅಳವಡಿಸ್ಕೋಬಹುದು ಅಂತ ಅನ್ಸುತ್ತೋ ಖಂಡಿತ ಅಳವಡಿಸ್ಕೊಳ್ಳಿ. ಈಗ ಅಳವಡಿಸ್ಕೋಬಾರ್ದೇ ಇರೋಂತಹ ಒಂದು ಸೆಗ್ಮೆಂಟ್ ಶುರು ಮಾಡ್ತಾ ಇದ್ದೀನಿ, ಅತ್ತೆ ಸೊಸೆ ಜಗಳ ಅಂತ. ಒಂದು ಸಣ್ಣ ಜಗಳ ಆಡ್ಬೇಕು, ಆಕ್ಟಿಂಗ್ ಆದ್ರೂ ಮಾಡಿ ಪರವಾಗಿ. ನೀವಿಬ್ರು ಜಗಳನೇ ಆಡಿಲ್ಲ ಅಂತ ಕೇಳಿ ನಂಗೆ ಹೊಟ್ಟೆ ಹೊರದೋಯ್ತು, ನಿನ್ ಜನ್ಮಕ್ಕೆ ಹೋಗೋ ದೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ನಿನಗೆ ನನಗಿಂತ ಒಳ್ಳೆ ಅತ್ತೆ ಎಲ್ಲಿ ಸಿಗ್ತಾರೆ ಬಾ, ಪುಣ್ಯ ಮಾಡಿದ್ದೆ ನೀನು ಅನ್ನೋ ಥರ ನಿಮ್ಮ ಆಟಿಟ್ಯೂಡ್ ಇರಬೇಕು. ಇವರು ನನಗಿಂತ ಒಳ್ಳೆ ಸೊಸೆ ಸಿಗ್ತಾರ, ನೀವು ಪುಣ್ಯ ಮಾಡಿದ್ರಿ, ಹಂಗೆ ಮಾಡೋಲ್ವಾ, ನಾನು ಹಿಂಗೆ ಮಾಡೋಲ್ವಾ, ಇದಕ್ಕಿಂತ ಒಳ್ಳೆ ಸೊಸೆ ಯಾರು ಸಿಗ್ತಾರೆ ನಿಮಗೆ ಅಂತ ಇವರು. ಒಂದು 2 ನಿಮಿಷ ಜಗಳ ಆಡಿ ಸಾಕು, ನೋಡೋಣ. ಓಕೆನಾ? ರೋಲ್ ಕಟ್. ಇರಿ ರೆಡಿ. ಬೆಳಗ್ಗೆ ಎದ್ದು ನಾನು ಅಲ್ಲಿ ಅಷ್ಟೊಂದು ಮಾಡ್ತಾ ಇರ್ತೀನಿ, ಒಂದ್ ಕಾಯಿ ತುರ್ಕೊಡಕ್ಕೂ ಬರಲ್ಲ. ನೀನು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು, ಕೌಂಡಿ ತೊಳಿಬೇಕು ಅಂತಿರ್ತೀಯ, ಬಂದ್ ಮಾಡಕ್ಕಾಗಲ್ವಾ? ಹಂಗಾರೆ ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ನೀವೇ ಅದೆಲ್ಲ ಮಾಡ್ಬಿಡಿ, ನಾನಿಲ್ಲ ಅಡಿಗೆ. ಅಯ್ಯೋ ಖಂಡಿತ ನೀನ್ ಹಂಗ್ ಮಾಡು. ಒಂದು ಕೆಲಸ ಮಾಡಲ್ಲ, ಬಂದು ಅವಾಗ ಬರ್ತೀಯ 7 ಗಂಟೆಗೆ 7 ಕಾಲಿಗೆ ಬರ್ತೀಯ, ಅವಾಗ ಏನ್ ಟಕ 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 ಮಾಡಕ್ ಬರ್ತೀಯ. ಅಲ್ಲಿ ನನಗೆ ಕೈ ಕಾಲು ಆಡಕ್ಕಾಗಲ್ಲ, ನಾನಂತೂ ಮಾಡಲ್ಲ. ನೀನೇನ ಮಾಡ್ಕೊ ಹೋಗು. ತೊಳಿ. ಈಗ ನಿಜವಾಗ್ಲೂ ಬೈದ್ರು. ತೊಳಿ ಟ್ರೈ ಮಾಡಿ ಒಂದ್ಸಲ. ಈಗ ಏನು ಅನ್ಸುತ್ತದೆ ಹೇಳಪ್ಪ? ಸುಮ್ಮನೆ ತಮಾಷೆಗಿದು, ಸೀರಿಯಸ್ ಆಗಿ ಇಬ್ರು ಏನು ಸೀರಿಯಸ್ ಆಗಿ ತಗೊಳಲ್ವಲ್ಲ. ಈಗ ತಂದಿಡ್ತಾ ಇದ್ದೀರಾ? ಇಲ್ಲ, ನಮ್ಮ ಚಾನಲ್ ಕಸಬದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ವ್ಯಾಪಾರಕ್ಕೆ ಸರಿ, ನಾನು ನಾಳೆಯಿಂದ ಅಡುಗೆ ಮಾಡ್ತೀನಿ. ಅದೇನು ಅರ್ಧ ಗಂಟೆಲಿ ಆಗೋಗುತ್ತೆ. ನಾಳೆಯಿಂದ ಫುಲ್ ಡೇ ಮಕ್ಕಳನ್ನ ನೋಡ್ಕೊಂಡು ಪಿಕಪ್ ಡ್ರಾಪ್ ಹೋಮ್ವರ್ಕ್ ಎಲ್ಲ ಇವರೇ ಮಾಡಿಸ್ಬೇಕು. ಅವಾಗ ಹೋಮ್ವರ್ಕ್ ಎಲ್ಲ ಮಾಡ್ಸಕ್ಕಾಗಲ್ಲ, ನಂಗೆ ಸಮಯ ಇರಲ್ಲ. ನೀನ್ ಮಾಡಿಸ್ಕೊ. ಅಡುಗೆ ತಿಂಡಿ ಮಾಡೋದು ಬೆಳಗ್ಗೆ ಎದ್ದು ನೀನ್ ಬರೀ ಮೊಟ್ಟೆ ಬೇಯಿಸ್ಕೊಡ್ತೀನಿ, ಅದು ಬೇಯಿಸ್ಕೊಡ್ತೀನಿ, ಏನು ಮಾಡಬಾರ್ದು. ತಿಂಡಿ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು. ಮಕ್ಕಳು ಪಾಪ ತಿಂದೋಗ್ಬೇಕು ಇಬ್ರು. ನೀನು ಬಂದು ಅವಾಗ ಬಂದು ಟಕ 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 2 ಮೊಟ್ಟೆ ಬೇಯಕ್ಕೆ ಮಾಡ್ತೀನಿ. ನನಗೆ ಹೇಳ್ತಾಳೆ ತಿರ್ಗಾ, ಅಮ್ಮ ಅಲ್ಲಿಂದ ಒಂದು 5 ಮೊಟ್ಟೆ ಬೇಯಕ್ಕಿಡಿ, ಆಮೇಲೆ ಅನ್ನಕ್ಕೆ ಇಟ್ಬಿಡಿ, ನನಗೆ ಹೇಳ್ತಾಳೆ. ಅವಳು ಮಾಡ್ಬೇಕು ತಾನೆ ಬಂದು. ಸರಿ, ನಾಳೆಯಿಂದ ಮಾಡ್ತೀನಿ. ನಾನ್ ಸೊಸೆ ಇವಾಗ. ತೊಗೊಳ್ಳಿ ಮೇಡಮ್, ತೊಗೊಳ್ಳಿ ಮೇಡಮ್. ಜಗಳ ಹೆಂಗ್ ಆಡೋದು ಅಂತ ತೋರಿಸ್ತೀನಿ. ಬೆಳಗ್ಗೆ ಎದ್ದು ಬಂದು ಮಾಡಕ್ಕಾಗಲ್ವಾ ಕೆಲ್ಸನ? ಬೆಳಗ್ಗೆ 7ಕ್ಕೆ ಮುಂಚೆ ನಿಮ್ಮ ಯಜಮಾನ್ ನಿಮ್ಮ ಮಗನ್ನ ಅಂತ ಎತ್ತಿದಿರಲ್ಲ, ಅವ್ರು ಕಳಿಸ್ಬೇಕಲ್ಲ ಬೇಗ. ನಮ್ಗೆ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ಫಸ್ಟ್ ಮಕ್ಕಳು ನೋಡು ಕೆಳಗಡೆ ಅಡುಗೆ ಮಾಡ್ತಿರ್ತಾರೆ, ನಮ್ಮಮ್ಮ ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಅವ್ರಿಗೆ ಹೇಳಿ. ಅವನು ಎದ್ದು ಪಾಪ 5 ಗಂಟೆಗೆ ಸ್ವಿಮ್ಮಿಂಗ್ ಹೋಗಲ್ವಾ? ನಿಮ್ಗೆ ಇರೋರು ಒಬ್ಬರೇ ಗಂಡ, ನಂಗೆ 2 ಮಕ್ಕಳು, 1 ಗಂಡ, ನಮ್ಮ ಮಾವನು ನೋಡ್ಕೋಬೇಕು, ನಿಮ್ನು ನೋಡ್ಕೋಬೇಕು. ಎಷ್ಟು ಅಂತ ಸಾಯೋದು ಮನೇಲಿ ದಿನ. ನಾವು ನಮ್ಮ ಯಜಮಾನ ನೋಡ್ಕೊಳಕ್ಕೆ ಬರಲ್ಲ. ನೀನು ಮಕ್ಕಳು ನೋಡ್ಕೊಳ್ಳೋದೇನು? ನಾನು ಮಕ್ಕಳನ್ನ ಸಾಕಿಲ್ವಾ 2? ಅವಾಗ ಅತ್ತೆ ಮಾವ ಇದ್ರು ನಮ್ಗೆ, ಅವ್ರಿಗೆಲ್ಲ ಮಾಡಿಟ್ಟು ಸ್ಕೂಲ್ಗೂ ರೆಡಿ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಇವಾಗ್ಲೂ ಇದಾರೆ, ನಂಗೂ ಅತ್ತೆ ಮಾವ ಇದಾರೆ, ನಂಗೂ ಮಕ್ಕಳಿದ್ದಾರೆ, ಜೊತೆ ಗಂಡ ಇದಾರೆ. ನಿಮ್ಗೆ ಒಬ್ಬ ಮಗನ್ ನೋಡ್ಕೊಳ್ಳೋದು ಒಂದೇ, 10 ಮಕ್ಕಳು ನೋಡ್ಕೊಳ್ಳೋದು ಒಂದೇ. ಅಷ್ಟು ಒಳ್ಳೆ ಮಗನ್ ಎತ್ಕೊಟ್ಟಿದೀನಿ, ಇನ್ನೂ ಸಾಲ್ದ ನಿನ್ಗೆ? ಅಂತ ಒಳ್ಳೆ ಹುಡುಗ ಸಿಗ್ಬೇಕು, ಪುಣ್ಯ ಮಾಡಿರ್ಬೇಕು. ನನಗೆ ಗೊತ್ತು ಅವ್ರ ಜೊತೆ ಸಂಸಾರ ಮಾಡ್ತಾರೆ, ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ. ಏನಿಲ್ಲ, ಅಂತ ಒಳ್ಳೆ ಹುಡುಗನ ಎಲ್ಲರೂ ಹೇಳ್ತಾರೆ. ಮೊನ್ನೆಲ್ಲ ನಾನು ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಎಷ್ಟು ಹೇಳಿದ್ರು ಗೊತ್ತಾ? ಅಯ್ಯೋ ಎಷ್ಟು ಒಳ್ಳೆ ಹುಡುಗನಪ್ಪ ಬರತ್ತು, ಎಷ್ಟು ಒಳ್ಳೆನಪ್ಪ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಹೇಳಿ ಸಂಸಾರ ಮಾಡಕ್ ಅವ್ರ ಜೊತೆ ಗೊತ್ತಾ? ಹಂಗೆಲ್ಲ ಹೇಳಕ್ಕಾಗತ್ತಾ? ಪಾಪ ಫ್ರೆಂಡ್ಸ್ಗೆಲ್ಲ ಹೇಳಕ್ಕಾಗಲ್ಲ, ಸುಮ್ನಿರಿ. ಆಯ್ತು, ಇವಾಗ ಸರ್ ಬಂದ್ಬಿಡ್ತಾರೆ, ನೀವಿಬ್ರು ಮೌನವಾಗಿ ಏನೂ ಆಗಿಲ್ಲ ಅನ್ನೋಂಗೆ ಇರ್ತೀರ. ಏನಿಲ್ಲ, ಮಕ ಎಲ್ಲ ಗಂಟೆ ಕಂಡಿದ್ದೀರಲ್ಲ, ಯಾಕೆ ಏನಾಗಿಲ್ಲ, ಹೇಗೆ ನಗ್ನಗ್ತಾ ಮಾಮೂಲಿ? ಏನ್ರ 1 ನಿಮಿಷ ಇರಿ. ಜಗಳ ಆಡ್ತಿದ್ರೇನೋ? ಪುಟಿ, ನೀನ್ ಕರೆಕ್ಟ್ ಆಗಿದ್ದಿ ಬಾರ. ಜಗಳ ಆಡಿದ್ರ ಸರಿಯಾಗಿ ಹೇಳ್ಬೇಕು ನೀನು. ಸರಿಯಾಗಿ ಕೂತ್ಕೊಂಡು ಹೇಳು. ಸುಳ್ಳು ಹೇಳ್ತೀಯಾ? ಜಗಳ ಆಡ್ಲೇ ಇಲ್ವಾ? ತುಂಬಾ ಪ್ರೀತಿಯಿಂದ ಇದ್ದಾರಾ ನೀನು? ನಿಮ್ಮ ಶ್ರೀಮತಿ ಅವ್ರ ಬಗ್ಗೆ 3 ಸುಳ್ಳು ಹೇಳಿ ಸರ್. 3 ಸುಳ್ಳು. ಸುಂದರವಾಗಿಲ್ಲ, ಮಾತಾಡಲ್ಲ, ಬಹಳ ಕಡಿಮೆ, ಅಲ್ಲಿ ಇಲ್ಲಿ ಹೆಚ್ಚಿಗೆ ಹೋಗಲ್ಲ. ಮನೇಲಿ ಹೌದಾ? ಇನ್ನ 2 ಸೇರಿಸಿ ಸರ್. ಇನ್ನೂ ಸೇರಿಸ್ಬೇಕಾ? 5 ಮಾಡ್ಬಿಡಿ. ಎಲ್ಲಿ ಹೋದ್ರು ಕೂಡ ಗಳಿಗೂ ಫೋನ್ ಮಾಡಿ ಹೆಂಗಿದ್ದೀರೋ ಅಂತ ವಿಚಾರಿಸ್ಕೊಡ್ತೀವಿ. ಇನ್ನೊಂದು ಬೇಕಾ? ಒಂದೇ ಒಂದು ಸಂತೋಷ, ಎಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಾವೆಲ್ಲ ಹೆಂಗಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲ್ಸಗಳ್ದೆಲ್ಲ ಅಧ್ವಾನ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಮೇಲೆ. ಮಮತೆ ಇಟ್ಕೊಂಡು ಮರ್ಯಾದೆ ಇಲ್ಲ, ಮೈ ಮರ್ಯಾದೆ ಇಲ್ಲ. ಸೂಪರ್ ಸರ್. ಇನ್ನ ಇದೆಯಾ? ಎಷ್ಟಾದ್ರೂ ಹೇಳ್ಬೋದು ಸರ್. ನಿಮ್ ಸೊಸೆ ಬಗ್ಗೆ ಒಂದು 3 ಸುಳ್ಳು ಹೇಳಿ. ಅವರಾ ಚಾಲಾಕಿನೇ ಇಲ್ಲ, ಬಹಳ ಕಿಲಾಡಿ ಅಲ್ವೇ ಅಲ್ಲ, ಅದೊಂದು ಬೇಜಾರು. ಆಮೇಲೆ ಡಲ್ ಎಡ್ಡೆಡ್, ಭಯಂಕರ ಆಕ್ಟಿವ್ ಇಲ್ಲ. ಇಲ್ಲ. ಆಮೇಲೆ ಧಾರಾಳತನ ಅಂದ್ರೆ ಯಪ್ಪ ಶಿವ ಸಿಕ್ತವ್ರಿಗೆಲ್ಲ ಕೊಟ್ಬಿಡೋದೆ, ಏನ್ ಬೇಕಾದ್ರೂ ಕೂಡ.
ಅದು ಆ ಥರದ್ದು ಒಂದು ನಮ್ದು ಇದೆ. ಅವಳಿಗೆ ನಗು. ಆಮೇಲೆ ನಮ್ಮನ್ನ ಪೂರ್ತಿ ಮರ್ತ್ಬಿಟ್ಟು ಅವ್ರ ಅಪ್ಪ ಅಮ್ಮನಿಗೆ ಬೆಳಿಗ್ಗೆ ಎದ್ರು ಫೋನ್ ಮಾಡ್ತೀವಿ. ಅವ್ರು ಹುಡ್ಕೊಂಡು ಫೋನ್ ಮಾಡ್ಬೇಕು ನಾವು. ಮೇಡಮ್ ನೀವು ಸರ್ ಬಗ್ಗೆ ಒಂದು 3 ಸುಳ್ಳು. ನಾವ ಅಯ್ಯೋ ಆಚೆಗೆ ಹೊರಟ್ರೆ ಇನ್ನೇನು ಬ್ಯಾಗ್ ಹಿಡ್ಕೊಂಡು ನೋಡ್ತಾ ಇರ್ತೀವಿ. ಏನು ಮಾತಾಡಲ್ಲ, ಅಯ್ಯೋ ಇರು ಅಂತ ಏನು ಹೇಳಲ್ಲ, ಆಮೇಲೆ ಏನು ಕೆಲಸನೇ ಹೇಳಲ್ಲ, ಹೋಗುವಾಗ ಆಮೇಲೆ ಇನ್ನು ಗೇಟ್ ದಾಟಿರಲ್ಲ, ಫೋನ್ ಅಂತೂ ಮಾಡೋದೇ ಇಲ್ಲ. ಅಯ್ಯೋ ಅಲ್ಲೆಲ್ಲನ ಇದ್ರೆ ಅಯ್ಯೋ 100 ಸಲ ಫೋನ್ ಅಂತೂ ಮಾಡಲ್ಲ. ಊಟ ಮಾಡಿದ್ರ ತಿಂಡಿ ತಿಂದ್ರ ಏನು ಕೇಳಲ್ಲ, ಕೇಳೋದೇ ಇಲ್ಲ. ಇವ್ರ ಬಗ್ಗೆ 3 ಸುಳ್ಳು ಹೇಳಿ. ಸುಳ್ಳ? ಅಯ್ಯೋ ಅವಳು ಅಡುಗೆ ಮಾಡಲ್ಲ, ಆಮೇಲೆ ಜಾಸ್ತಿ ಮಾಡ್ಬಿಡ್ತಾಳೆ, ಎಲ್ರಿಗೂ ತುಂಬಿ ಕಳಿಸೋದು, ಆಮೇಲೆ ಹಣ್ಣುಗಳೇನ ತಂದ್ರೆ ಹೆಚ್ಚಿಗೆ ಹಣ್ಣುಗಳು ತಂದ್ಬಿಡೋದು, ಆ ಥರದ್ದೆಲ್ಲ ಏನಾದ್ರು. ಇನ್ನೊಂದು ಸುಳ್ಳು ಗೊತ್ತಿಲ್ವಾ? ತಂದಿರೋದೆಲ್ಲ ಅವ ಕದ್ದಿಟ್ಬಿಡ್ತಾರೆ ಅಂದ್ಬಿಟ್ಟು ಈಚೆ ಇಟ್ಟು ಎಲ್ಲರೂ ತಿನ್ನಕ್ ಬಿಟ್ಬಿಡ್ತಾರೆ. ಅಂದ್ರೆ ಬಾಸ್ಕೊಳ್ಗೆ ಹಾಕಿಡೋದೇ ಇಲ್ಲ ತಿಂಡಿ ಐಟಮ್ಸ್. ಕ್ಲೀನ್ ಆಗಿರ್ಬೇಕು. ಈಗ ನಿಮ್ದು ಸರ್ದಿ. ಫಸ್ಟ್ ನಿಮ್ಮ ಅತ್ತೆ ಬಗ್ಗೆ ಹೇಳ್ತೀರಾ, ಮಾವನ ಬಗ್ಗೆ ಹೇಳ್ತೀರಾ? ಸುಳ್ಳು. ನಿಮ್ಮ ಮಾವನ ಬಗ್ಗೆ ಹೇಳಿ 3 ಸುಳ್ಳು ಫಸ್ಟ್. ಅವ್ರು ಏನು ಕೇಳಲ್ಲ, ಎಲ್ಲೋದ್ರೂ ಒಂದು ಫೋನ್ ಮಾಡಲ್ಲ, ಎಲ್ಲಿ ಹೋಗಿದ್ದೆ ಅಂತಾನೆ ಕೇಳಲ್ಲ ಪಾಪ. ಆಮೇಲೆ ಅಡುಗೆ ಇದ್ ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಹೇಳುದೇ ಇಲ್ಲ. ಏನ್ ಮಾಡ್ರು ತಿಂತಾರೆ. ಆಮೇಲೆ ಫಸ್ಟ್ ಅವರೇ ತಿಂತಾರೆ, ಎಲ್ಲಾರ್ಗು ಮಿಕ್ಕತ್ತಾ ಇಲ್ವಾ ಅಂತಾನು ನೋಡಲ್ಲ, ಅವರೇ ಫಸ್ಟ್ ತಿನ್ನೋದು. ನಿಮ್ಮ ಅತ್ತೆ ಬಗ್ಗೆ? ಅವ್ರ ಪಾಪ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಚೆನ್ನಾಗಿ ಅಡುಗೆನೆ ಮಾಡಲ್ಲ. ನೋಡಿ ಇವತ್ತು ಬ್ಯಾಂಕ್ ಮೀಟಿಂಗ್ ಇತ್ತು, ಬಟ್ಟೆ ಕೊಡಲ್ಲ, ಬಟ್ಟೆ ಹಾಕೊಳಕ್ ಕೊಡಲ್ಲ ನನಗೆ. ಅವ್ರ ಸೀರೆಗಳು ಶೇರ್ ಮಾಡಲ್ಲ, ಸೀರೆ ಕೊಡಲ್ಲ, ಚಿನ್ನ ಕೊಡಲ್ಲ, ದುಡ್ಡು ಕೊಡಲ್ಲ, ಏನು ಕೊಡಲ್ಲ. ನನ್ ಮೇಲೆ ಆಣೆ ಇಟ್ಟಳು. ಸುಮ್ಮನೆ ಮಗಳು ಅಂತ ಬಾಯಿ ತುಂಬ ಹೇಳೋದಲ್ಲ. ಇಂಥ ಸುಳ್ಳು ಸಂಸಾರ ಇದು. ಈಗ ಮೇಡಮ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಪೇಪರಲ್ಲಿ ಓದ್ದೆ ನಾನು. ನನ್ ಮೇಲೆ ಆಣೆ ಇಟ್ಟಳು. ಡ್ಯಾನ್ಸ್ ಹಾಡ್ತಾರೆ ಅಂತ ಓದ್ದೆ ನಾನು. ನಂಗೆ ಹಾಡಕ್ ಬರಲ್ಲ, ಹಾರಕ್ ಬರುತ್ತಷ್ಟೇ. ಇವ್ರು ಹಾಡ್ತಾರಾ? ಸೀರೆ ಹುಚ್ಚು ಯಾರಿಗೆ ಜಾಸ್ತಿ ಇದೆ ನಿಮ್ಮಿಬ್ರಲ್ಲಿ? ಇವ್ರು ತರ್ತಾರೆ, ನಾನು ಹಾಕೊಂತೀನಿ. ಸೀರೆ ಹುಚ್ಚ ಸೀರೆಗಳು ಯಾವ್ದು ಇವಾಗ ಇದು ಉಡ್ತಿದ್ದೀನ ಚೆನ್ನಾಗಿ ಕಾಣ್ತು ಅಂದ್ರೆ ನಾಳೆ ಬೆಳಗ್ಗೆ ಆಗ್ಲಿ ಹಾಕೊಂಡು ರೆಡಿಯಾಗಿ ಹೋಗ್ತಾ ಇರ್ತಾರೆ. ಹೌದಾ? ನೈಸ್. ಅಂದ್ರೆ ಅದು ಬೇಸಿಕಲಿ ತರೋ ಹುಚ್ಚು ಇವ್ರಿಗೆ, ಹಾಕೊಳ್ಳೋ ಹುಚ್ಚು ಅವ್ರಿಗೆ. ಬಟ್ ನನಗೇನು ಸಂತೋಷ ಅಂದ್ರೆ ತಂದು ಬರೀ ಬೀರುಲಿ ಇಟ್ಟಿಲ್ವಲ್ಲ, ಯಾರೋ ಹಾಕತ್ತಿದಾರ ಗಲಾಟೆ ಒಳಗೆ. ಹೇಗೆಂದ್ರೆ ಕೆಲವು ಬಟ್ಟೆಗಳು ತರ್ತಾರೆ, ಅಲ್ಲೇ ಇರೋ ಬದಲು ಇಲ್ಲಿ ನಿಂತಿದಾವೆ ಅಷ್ಟೇ. ನೀವು ಸಾರಿ ತಗೊಳ್ಳೋದೇ ಇಲ್ಲ, ಇವರೇ ತರುತ್ತೆ. ಅವರೇ ಬ್ಲೌಸ್ ಹೊಲ್ಸಿ ತಗೊಂಡ್ ಬಂದು ಕೊಡ್ತಾರೆ. ಈ ಅತ್ತೆ ಜಗಳ ಹಂಗಾರೆ ಕ್ಯಾನ್ಸಲ್ ಅದು. ನೀವು ಆಕ್ಚುಲಿ ಇಂಟರ್ವ್ಯೂ ಈ ಕಾರ್ಯಕ್ರಮ ಆದ್ಮೇಲೆ ದೃಷ್ಟಿ ತೆಗೆಸ್ಕೋಬೇಕು ಇಬ್ರು ಹೋಗ್ಬಿಟ್ಟು. ಅದಲ್ಲ ಹಿಂಗೆಲ್ಲ ಇಷ್ಟು ಚೆನ್ನಾಗಿರ್ಬಾರ್ದು ಅತ್ತೆ ಸೊಸೆ, ಅವಮಾನ ಅದು. ಅಲ್ಲ ಇವಾಗ ನನಗೆ ಒಬ್ಳು ಮಗಳಿದ್ರೆ ತಂದು ಕೊಡಿಸ್ತಾ ಇದ್ದೆ ತಾನೆ, ಹಾಕೊಳ್ಳಿ ಬಿಡಿ. ಎಷ್ಟು ಸೀರೆಗಳಿರ್ಬೋದು ಅತ್ತೆ ಹತ್ರ ಅಂದಾಜು? 1500. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮನವಿ. ಅಲ್ಲಲ್ಲ ಬರೀ ರೇಷ್ಮೆ ಸೀರೆ ಅಲ್ಲ, ಹಾರ್ಡಿನರಿ ಸೀರೆಯಿಂದ ಹಿಡಿದು ಹೇಳಿರೋದು ಅವಳು. ಬಟ್ ನಾನಿವಾಗ ನಿಮ್ಗೆ ರೇಷ್ಮೆ ಸೀರೆ ಕೊಡ್ತೀನಿ, ಒಂದು ಕೊಟ್ರೆ ಇಬ್ರು ಉಟ್ಕೋತೀರಾ? ಹೌದಾ? ಇಲ್ಲ ಉಟ್ಕೊಳಲ್ಲ, ಯಾಕಂದ್ರೆ ನೀವು ಒಂದೇ ಕೊಡ್ತೀರಾ. ಅದೇ ಹೆಂಗಿದ್ರು ಅವ್ರೊಬ್ರು ತರೋದು, ನೀವು ಉಟ್ಕೊಳ್ಳೋದಿದೆಯಲ್ಲ. ಸೀರೆಗೆ ಕಿತ್ತಾಡಲ್ಲ, ಸೀರೆನೂ ಅನ್ಯೋನ್ಯವಾಗಿ ಉಟ್ಕೋತೀರಾ ಅಂತ ಗೊತ್ತಾಗಿ ಸುದರ್ಶನ್ ಸಿಲ್ಕ್ಸ್ ಅವರು ನಿಮ್ಮಿಬ್ಬರಿಗೂ ಒಂದೊಂದು ಸೀರೆ ಕಳಿಸಿದ್ದಾರೆ, ರೇಷ್ಮೆ ಸೀರೆ. ನೋಡಿ, ಕಿತ್ತಾಡದೆ ಹಂಚ್ಕೊಳ್ಳಿ. ಕಿತ್ತಾಡೋದು ಅಂತ ಹೇಳ್ಬಿಟ್ಟದಲ್ಲ, ಈಗ ಅದು ಮಾರಂಗೆ ನಾನು ಅನ್ಬೇಕೀಗ. ವಾ ಏನೋ ರಿಯಾಕ್ಟ್ ಮಾಡಿ. ನಾವು ಡಿಸೈಡ್ ಮಾಡ್ತಾ ಇದೀವಿ ಯಾವ್ದು ಯಾರಿಗ್ ಬೇಕು. ನಿಮ್ಗೆ ಆ ಕಲರ್ ಇಷ್ಟ ಆಯ್ತು ಅಂತ ಅನಿಸ್ತು ನಂಗೆ. ಯಾರಿಗೆ? ನಿಮ್ಗೆ ಈ ಕಲರ್ ಇಷ್ಟ ಆಯ್ತು, ಅವ್ರಿಗೆ ಆ ಕಲರ್ ಇಷ್ಟ ಆಯ್ತು ಅಂತ ಅನ್ನಿಸ್ತು ನಂಗೆ. ಅಲ್ವಾ? ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇನು, ಅಲ್ಲಿದ್ರೆ ಉಟ್ಕೊಂಡು ಹೋಗ್ತಿರೋದೆ. ಬ್ಲೌಸ್ ಹೊಲ್ಸ್ಕೊಳ್ಳಲ್ಲ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಚಿಕ್ಕಪೇಟೆ, ಮಾರ್ಥಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರಲ್ಲಿದೆ. ಸೊ ಈ ತರ ಅನ್ಯೋನ್ಯವಾಗಿರೋ ಅತ್ತೆ ಸೊಸೆಯಂದರು ಕೂಡ ಇಲ್ಲಿಗೆ ಹೋಗಿ ಸೀರೆ ತಗೋಬಹುದು. ಇಷ್ಟ ಆಯ್ತಾ ಮೇಡಮ್ ಸೀರೆ? ತುಂಬಾ ಚೆನ್ನಾಯ್ತು, ತುಂಬಾ ಚೆನ್ನಾಗಿದೆ. ನನಗೆ ಸರ್ ಮುಖ ನೋಡೋಕ್ಕಾಗ್ತಾ ಇಲ್ಲ ಅವಾಗಿಂದ. ನನಗೆ ಬೇಜಾರಾಗೋದು ಏನಂದರೆ, ಯಾರದೇ ಮನೆ ಗಂಡ ಹೆಂಡತಿ ಹೋದರೆ ಅವ್ರಿಗೆ ಎಲ್ಲ ಇಟ್ಕೆ ಇಡ್ಬೇಕಾದ್ರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಬ್ಲೌಸ್ ಪೀಸು, ಹಣ್ಣು ಹೂವು ಇಟ್ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಕೊಟ್ಬಿಡ್ತಾರೆ. ಹೆಣ್ಮಕ್ಳಿಗೆ ಏನೂ ಇರಲ್ಲ. ನನಗೆ ಅದು ನೋಡೋಕ್ಕೆ ಆಗಲ್ಲ, ತಡ್ಕೊಳಕ್ಕೆ ಆಗಲ್ಲ. ಒಬ್ಬ ಗಂಡಸಾಗಿ ಇನ್ನೊಬ್ಬ ಗಂಡಸಿಗೆ ಏನಾದ್ರು ಮಾಡಲೇಬೇಕು ಅಂತ ಪ್ರಯತ್ನ ಮಾಡಿದಾಗ ಸರ್ಗೂ ಒಂದು ಗಿಫ್ಟು. ಅಯ್ಯಯ್ಯೋ, ನನಗೆ ಯಾಕೆ ಕೊಡಕ್ಕೆ ಹೋದ್ರೆ?
ಕ್ಯಾಶ್ ಕೊಡ್ಬೋದಾಯ್ತು ನಮ್ಗೆ ಇಷ್ಟ ಒಂದಿದ್ ಮಾಡ್ಕೋಬೋದಾಗಿತ್ತಲ್ವ. ಆ ಕಡೆಗೆ ತಿರುಗಿ ಕ್ಯಾಮ್ರಾ ಕಡಿತೆ. ಆ ಕಡೆ ತಿರ್ಗಿ. ಓ ಇದಾ ಒಳ್ಳೆ ಕೆಲಸ ಮಾಡೋದೇ. ನಾಳೆ ಇದಕ್ಕೆ ಹೋಗ್ತಾ ಇದ್ದೀನಿ, ರಾಘವೇಂದ್ರ ಮಠಕ್ಕೆ. ಅಲ್ಲಿ ಡ್ರೆಸ್ ಕೋಡ್ ಬೇರೆ ಇದೆ. ಫಸ್ಟ್ ಕ್ಲಾಸ್ ತಂದು ಕೊಟ್ಟಿದ್ದೀರಾ. ಬಟ್ ಇದೇನಂದ್ರೆ ಒಂದು ಡೇಂಜರ್ ಏನ್ ಗೊತ್ತಾ, ಒಬ್ರು ಯಾರಾದ್ರೂ ಜೊತೆಲಿ ಇರ್ಲೇಬೇಕು. ಉಡ್ಸಕ್ಕ ಜಾರ್ ಬಿದ್ದೋಗ್ಬಿಡ್ತದೆ, ಯಾವಾಗ ಎಲ್ಲಿ ಬಿದ್ದೋಗ್ಬಿಡ್ತದೆ ಗೊತ್ತಾಗೋದಿಲ್ಲ. ಸರ್, ಇವಾಗ ಜಾರ್ ಬೀಳೋ ವಿಚಾರಕ್ಕೆ ಬಂದ್ರೆ, ಅಕಸ್ಮಾತ್ ನೀವು ಮದ್ವೆ ಆಗ್ತಾ ಇದ್ದಾಗ ತಾಳಿ ಕಟ್ಟಕ್ ಹೋಗ್ತಿರ್ತೀರಾ ಸರ್, ಪಂಚೆ ಜಾರ್ ಬಿದ್ದೋಗ್ಬಿಟ್ರೆ ಫಸ್ಟ್ ಪಂಚೆ ಕಟ್ತೀರಾ ತಾಳಿ ಕಟ್ತೀರಾ ಸರ್? ಪಂಚಕತೆ ಕಂಚೆ ನನಗೇನಾಗಬೇಕಂತ ಬೇರೆಯವರಣೆ ಬರ ಅದು ತಾಳಿ ಕಟ್ತೀನಿ. ಅಲ್ಲಪ್ಪ, ನನಗೆ ಫಸ್ಟ್ ಮದುವೆ ಆಗ್ತಿರೋದು ಒಂದು ಕಷ್ಟ ಬಿದ್ದು, ಅದ್ರೊಳಗೆ ತಾಳಿ ಕಟ್ತಿರ್ತೀನಿ. ಪಂಚೆ ಯಾರೋ ಉಡ್ಸ್ಕೊತಾರೆ ನೋಡ್ಕ, ಆಮೇಲೆ ಅದು ಅವರಣೆ ಬರ, ನಮ್ದೇನಲ್ವಲ್ಲ ಅದು. ಅದರಿಂದ ನಾನು ತಾಳಿನೇ ಕಟ್ಟಿ, ಪಂಚೆ ಬಿದ್ಮೇಲೆ ತಾಳಿ ಕಟ್ಟಿದ್ದು ನಾನು. ಅದು ಗೊತ್ತಿಲ್ವ? ಹೌದಮ್ಮ, ಹಿಡಿದಿರಲ್ವ ಪಂಚೆ ಅಡ್ಡ? ನಾವು ಹಳೆ ಕಾಲದಲ್ಲಿ ಮದುವೆ ಆದಂಗೆ ಆಗಿದ್ದು. ಅಂದ್ರೆ ಹಳ್ಳಿನಲ್ಲಿ ಮಾಡ್ತಾರಲ್ಲ, ದೇವರು ಸ್ಥಾನದಿಂದ ಹುಡಿಕೆ ಅಂತೆಲ್ಲ ಏನೋ ಮಾಡಿ 3 ಸತಿ ಶಾಸ್ತ್ರಗಳೇನೋ ಮಾಡ್ತಾರೆ. ಆಮೇಲೆ ಒಂದು ಚಪ್ಪರ ಹಾಕಿರ್ತಾರೆ. ಅಲ್ಲಿ ಧಾರೆ ಮುಹೂರ್ತದ ಜಾಗದಲ್ಲಿ ಕಂಬ ಎಲ್ಲ ಕಟ್ಟಿರ್ತಾರೆ. ಆ ಗಂಡು ಹೆಣ್ಣು ತಂದು ನಿಲ್ಸಕ್ ಮುಂಚೆ ಪಂಚೆ ಹಿಡಿದ್ಬಿಡ್ತಾರೆ, ಕಾಣಿಸ್ಬಾರ್ದು, ಇಬ್ರು ನೋಡ್ಕೋಬಾರ್ದು. ಆ ಟೈಮ್ನಲ್ಲಿ ಕಟ್ಟೋವ ನಾವು ಬರ್ತೀವಿ, ಅವರು ನಿಂತ್ಕೋತೀವಿ. ಪಂಚೆ ನಿಂತಿದ್ದು, ಪಂಚೆ ಬಿದ್ದೋದ್ಮೇಲೆ ತಾಳಿ ಕಟ್ಟಿದ್ದು. ನೈಸ್. ಬಟ್ ಇದು ಬೀಳದ ಸರ್ ಪಂಚೆ? ಒಳ್ಳೆ ಪಂಚೆ ಸುದರ್ಶನ್ ಸಿಲ್ಕ್ಸ್ ಅವ್ರದ್ದು ತಗೊಳ್ಳಿ. ಪಂಚೆ ಚೆನ್ನಾಗಿರುತ್ತೆ. ಈ ಹೊಟ್ಟೆ ಗಿಟ್ಟೆ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ಜಾರ್ ಬಿಡ್ತದೆ. ಅದಕ್ಕೇನೋ ಬೆಲ್ಟ್ ತರ ಇರ್ತದೆ, ಅದನ್ನು ಮಾಡಿದಾರ? ಅದು ಇರುತ್ತೆ ಸರ್. ಹಾ, ಸರಿ. ಒಳ್ಳೇದಾಗ್ಲಿ. ಅಕಸ್ಮಾತ್ ಆಗದೆ ಇದ್ರೆ ಕಳಿಸ್ತೀನಿ, ಮಾಡಿಸ್ಕೊಡಿ. ಖಂಡಿತ. ಚೆನ್ನಾಗಿದೆ, ಧನ್ಯವಾದಗಳು. ಆ ಕಂಪನಿಯವ್ರಿಗೂ ಧನ್ಯವಾದಗಳು. ಸುದರ್ಶನ್ ಸಿಲ್ಕ್ಸ್ ಧನ್ಯವಾದಗಳು ನಮ್ದು. ಥ್ಯಾಂಕ್ ಯು ಸೋ ಮಚ್. ಇವರ ಅತ್ತೆ ಸೊಸೆ ಬಾಂಧವ್ಯನ ನೋಡಿದ್ವಿ, ಮೊಮ್ಮಕ್ಕಳ ಮುದ್ದಾದ ಮಾತುಕತೆನೂ ನೋಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಮಗೆ ಸಮಯ ಕೊಟ್ಟಿದ್ದಕ್ಕೆ. ತುಂಬ ಒಳ್ಳೇದಾಗಲಿ. ಹೀಗೆ ನೀವಿಬ್ಬರು ಕಿತ್ತಾಡ್ಕೊಂಡು ಅಡುಗೆ ಮಾಡಿಕೊಂಡು ಚೆನ್ನಾಗಿ ಅನ್ಯೋನ್ಯವಾಗಿರಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ತುಂಬ ಟ್ರಿಪ್ಗಳು ಅದು ಇದೆಲ್ಲ ಹೋಗೋದು ಯಾರು? ಎಲ್ಲರೂ ಹೋಗ್ತೀವಿ. ಹೌದಾ? ಫ್ಯಾಮಿಲಿ ಟ್ರಿಪ್ ಎಲ್ಲ ಜೋರಾಗಿ ಹೋಗ್ತೀರಾ? ಫ್ಯಾಮಿಲಿ ಟ್ರಿಪ್ ಮುಂಚೆ, ಮಕ್ಕಳಾಗೋಕ್ಕಿಂತ ಮುಂಚೆ ನಾವು 3 ಜನನು ಹೋಗ್ತಾ ಇದ್ವಿ. ನಿಮ್ಮ ಯಜಮಾನ್ರು ಬರ್ತಿರ್ಲಿಲ್ಲ? ಅವ್ರು ಯಾವತ್ತೂ ಬಂದಿಲ್ಲ. ಹಾಗಾಗಿ ನಾವು 3 ಜನ ಎಲ್ಲಾ ಕಡೆ ನಾವು 3 ಜನನೇ ಓಡಾಡಿರೋದು ಮಕ್ಕಳಾಗೋಕ್ಕಿಂತ ಮುಂಚೆ. ಈಗ ಮಕ್ಕಳಾದ್ಮೇಲೆ ಸ್ವಲ್ಪ ಇವರಿಬ್ರು ಹೋಗ್ತಾರೆ, ನಾವು ನಮ್ಮ ಪಾಡಿಗೆ ಹೋಗ್ತೀವಿ. ಮದ್ವೆ ಆಗಿ 22 ದಿವಸಕ್ಕೇನೆ ಅಮೆರಿಕಾಗ 1 ತಿಂಗಳು ಟೂರ್ ಬಂದು, ನಾನು ಹನಿಮೂನ್ಗಿಂತ ಮುಂಚೆ ಇವ್ರ ಜೊತೆ ಓಡಾಡ್ಕೊಂಡು ಆಮೇಲೆ ನೀವು ಇಂಟರ್ಕಾಸ್ಟ್ ಅರೇಂಜ್ ಮ್ಯಾರೇಜ್ ಅಂದಾಗ್ಲೇ ನನಗೇನೋ ಮಿಸ್ ಹೊಡಿತು. ನೀವು ಸೊಸೆನ್ ತರ್ತಾ ಇದೀರೋ ಮಗಳನ್ನ ತರ್ತಾ ಇದೀರೋ? ಈಗ್ಲೂ ಎಲ್ರು ಕೇಳೋದಂಗೇನೆ, ನೋಡಕ್ ಒಂದೇ ತರ ಇದೀವಿ, ಮಗಳ ಅಂತಾನೆ ಅನ್ನೋದು. ಅವ್ರಷ್ಟು ಚೆನ್ನಾಗಿಲ್ಲ, ಬಟ್ ಅಂದ್ರೂ ಒಂದೇ ತರ ಇದ್ದೀರ. ಅವರಷ್ಟು ಚೆನ್ನಾಗಿಲ್ಲ. ನಾನು ಅವಾಗಲೇ ಕೇಳಿದೆ, ಮೇಡಮ್ ನೋಡಿದ್ರೆ ಹಿಂಗೆ, ನೀವು ನೋಡಿದ್ರೆ ಹಿಂಗೆ. ಅವಳು ನನ್ಗಿಂತ ಚೆನ್ನಾಗಿ ಅವಳು ಹೇಳೋದು ನೋಡಿ. ನಾನು ಮೊನ್ನೆ ನನ್ನ ಹೆಂಡತಿಗೆ ಹೇಳಿದೆ, ಏಯ್ ಸರ್ ವೈಫ್ ಸಖತ್ತಾಗಿದ್ದಾರೆ, ತುಂಬ ಚೆನ್ನಾಗಿ. ಆಯ್ತು, 5 ಸಲ ಹೇಳಿದ್ಯಾ ಅನ್ನಲ್ಲ ಅವಳು. ಈಗ ಅವಳಿಗೂ ಗೊತ್ತಾಗಿರುತ್ತೆ, ಇರಲಿ. ನಾನು ಹೇಳಿದ್ದೀನಲ್ಲಿ ಇವ್ರು ಚೆನ್ನಾಗಿಲ್ಲ ಅಂತ. ನೀವೇನು ಹುಡುಕಿ ನೋಡಿ ಮದುವೆ ಮಾಡ್ಕೊಂಡಿದ್ದಲ್ವಾ ಸರ್? ಅವ್ರ ಅಪ್ಪ ಅಮ್ಮ ನೋಡಿ, ಅವ್ರ ಅಪ್ಪ ಅಮ್ಮ ನೋಡಿ. ಅಮ್ಮ ಅವಾಗ ಆ ಹುಡುಗಿದ ಇವ್ರು ಎಷ್ಟು ಚೆನ್ನಾಗಿ ಮಾಡಿರೋದು ಇವ್ರನ್ನ. ಏನು ಕೆತ್ತು ಬಿಟ್ಟು ಮಾಡಿ. 1 ನಿಮಿಷದಲ್ಲಿ ವಿಸಿಟ್ ಮಾಡುವಂತಹ ಪ್ಲೇಸಸ್, ಟೂರಿಂಗ್ ಸ್ಪಾಟ್ಸ್ ಎಷ್ಟು ಹೇಳ್ಬೋದು ನೀವು? ವೈಟ್ ಹೌಸ್, ಅಮೆರಿಕಾ. ಐಫೆಲ್ ಟವರ್, ಲಂಡನ್ ಬ್ರಿಡ್ಜ್, ಹವಾಲಾ, ಕ್ವಿಟ್ ಇಂಡಿಯಾ ಇದೊಂದು ಇದನ್ನ ಇಟ್ಟಿದ್ದಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಆದಂತ ಹಡಗನ್ನ ಇಟ್ಟಿದ್ದಾರೆ, ಅದು ನೋಡ್ಕೊಂಡು ಬರಕ್ಕೆ ಇಷ್ಟ ಆಯ್ತು. ನೈಸ್. ನೀವು? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಪಿಟ್ಸ್ಬರ್ಗ್ ಅಲ್ಲಿ ದೇವಸ್ಥಾನ ಇದೆ ಒಂದು, ತಿರುಪತಿ ತಿಮ್ಮಪ್ಪ. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ ಸರ್. ಅವರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳಲ್ಲಿ ಎಕ್ಸ್ಪರ್ಟು. ಸುಮಾರು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ ಟೂರಿಂಗ್ ಅದರಲ್ಲಿ. ಅವರು ಇಂಡಿವಿಜುವಲ್ ಟ್ರಿಪ್ಪು, ಗ್ರೂಪ್ ಟ್ರಿಪ್ಪು ಎಲ್ಲವನ್ನೂ ಮಾಡ್ತಾರೆ. ಅವರ ಸ್ಪೆಷಾಲಿಟಿ ಏನಂದರೆ ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಈ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಬೇಕು ಅಂದರೆ ಅವ್ರದ್ದೊಂದು ಐಡಿಯಾ ಕೊಡ್ತಾರೆ. ಮೊದಲು ಇಲ್ಲಿ ಹೋಗಿ, ಸೆಕೆಂಡ್ ಇಲ್ಲಿಗೆ ಹೋಗಿ, ಇಲ್ಲಿ ಸ್ಟೇ ಆಗಿ ಅಂತ. ನಿಮಗೆ ಆ ಥರ ಬೇಡ, ನಮ್ಗೆ ಹಿಂಗೆ ಬೇಕು ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಡ್ತಾರೆ. ಆ ಥರ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ನಿಮ್ಮ ಧನ್ಯವಾದಗಳು. ಎಕ್ಸ್ಪರ್ಟ್. ಸೊ ಶ್ರೀನಿಧಿ ಹಾಲಿಡೇಸ್ ಆ ಸಂಬಂಧಪಟ್ಟವರಿಗೆ ಧನ್ಯವಾದಗಳು ನಮ್ಮ ಕುಟುಂಬದಿಂದ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು ನಮಗೆ ನೀವು ಸಮಯ ಕೊಟ್ಟು. ಇವರು ಆ್ಯಕ್ಚುಲಿ ಇವರ ಮಗಳನ್ನು ಯಾವುದೋ ಒಂದು
ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೂ ಪಾಪ ನಮಗೋಸ್ಕರ ಟೈಮ್ ಕೊಟ್ಟು ಇಲ್ಲಿ ಇದ್ದರು. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಜೋರಾಗಿ ಚಪ್ಪಾಳೆ ಮತ್ತು ಬಗ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಮ್ಮ ಕ್ಲಿನಿಕ್ಗೆ ಬಂದು ಇಲ್ಲಿ ನಿಮ್ಮ ಅತ್ತೆ ಮಾವನ ಜೊತೆ ಕೂತ್ಕೊಂಡು ಮಾತಾಡಿ ತುಂಬ ಓಪನ್ ಅಪ್ ಆಗಿ ಮಾತಾಡಿದ್ರಿ. ಖುಷಿ ಆಯ್ತು ನಮಗೆ. ಒಳ್ಳೆಯದಾಗಲಿ, ಹೋಗಿ ಬನ್ನಿ. ಹ್ಯಾಪಿ ದಾಂಪತ್ಯ. ಅತ್ತೆ ಮಾವಂಗೆ ಸೊಸೆಗಿಂತ ಹೆಚ್ಚಾಗಿ ಮಗಳಾಗಿದ್ದೀರಾ, ಹಾಗೆ ಇರಿ. ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರಲಿ. ನಿಮ್ಮ ಮೊಮ್ಮಕ್ಕಳು ಷಷ್ಠಿ ಪೂರ್ತಿವರೆಗೂ ಆನಂದವಾಗಿ ಖುಷಿಯಾಗಿರಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಹಾರ್ಟಿಗೆ ಕೊಡಲೇಬಾರ್ದು ಟೆನ್ಷನ್ನು, ಸಂಗೀತದಲ್ಲಿಯೇ ಇದೆ ಮೆಡಿಸಿನ್ನು, ಯೋಚನೆ ಮಾಡಬಾರದು, ಇಂಥ ಇವೆಂಟ್ ಎಂದು ಬಿಡಲೇಬಾರದು. 60 to 70 ಸಾಂಗ್ಸ್, 6+ ಲ್ಯಾಂಗ್ವೇಜಸ್, 5 ಮ್ಯೂಸಿಷಿಯನ್ಸ್, 1 ಸಿಂಗರ್, ರಾಗಾರೋಗ್ಯ 6. ಹೃದಯದಿಂದ ಹೃದಯಕ್ಕೆ ಬರುವಂಥ ಈ ಸಂಗೀತಕ್ಕೆ ಹೃದಯವಂತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ CN ಮಂಜುನಾಥ್ ಸರ್ ಜೊತೆ ಆಗ್ತಿದ್ದಾರೆ. ಸೊ ಮಿಸ್ ಮಾಡಲೇಬೇಡಿ. ಈಗಲೇ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬರುವಿಕೆಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಮೇಡಮ್ ಬಂದ್ರಿ, ಸೊಸೆನ ಮಗಳ ಥರ ನೋಡ್ಕೊಂಡಿದ್ದೀರಾ, ಖುಷಿ ಆಯಿತು. ನಿಮ್ಮ ದಾಂಪತ್ಯ ತುಂಬ ಅನುಕರಣೀಯವಾಗಿದೆ. ಜೀವನ ಪ್ರದರ್ಶನವಾಗಬಾರ್ದು, ನಿದರ್ಶನವಾಗಬೇಕು ಅಂತಾರೆ. ಅದರಲ್ಲಂತೂ ನೀವು ಅದನ್ನು ಸಾಬೀತು ಮಾಡಿದ್ದೀರಾ. 43 ವರ್ಷಗಳ ದಾಂಪತ್ಯ ಕೇಳೋಕ್ಕೆ ಖುಷಿ ಆಗುತ್ತೆ. ಸೊ ತುಂಬ ಜನ ಈ ಥರ ಇದ್ದಾರೆ. ಕೆಲವರು ಪರದೆ ಮೇಲೆ ಇರ್ತಾರೆ, ಕೆಲವರು ಪರದಲ್ಲಿ ಇರಲ್ಲ, ಎಲೆ ಮೇಲೆ ಕಾಯ್ತಾರೆ. ಸೊ ಪರದಲ್ಲಿರೋರಲ್ಲಿ ಕೆಲವರ ಜೀವನ ನಿದರ್ಶನವಾಗಿರುತ್ತೆ. ಅಂಥದ್ರಲ್ಲಿ ನಿಮ್ಮದು ಕೂಡ ಒಂದು. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಮತ್ತು ಅವರ ಹೃದಯದ ಪಕ್ಷಕ್ಕೆ ಬೇರೆ ಸೇರ್ಕೊಂಡಿದ್ದೀರಾ ಇವಾಗ. ಅದೇ ನನ್ಗೆ ಅನ್ಸ್ತಾ ಇರೋದು, ಇಷ್ಟು ಬೇಗ 43 ವರ್ಷ ಆಗೋಯ್ತು ಅಂತ ಬೇಜಾರಾಗ್ತಾ ಇದೆ. ಸರ್, ಗೊತ್ತಿಲ್ಲ, ನಮ್ಮ ಕೆಲಸಗಳಲ್ಲಿ ಆನಂದ ಪಟ್ಟಿರೋದ್ರಿಂದ, ಮಾಡೋ ಎಲ್ಲಾ ಕೆಲಸದಲ್ಲೂ ಆನಂದ ಪಟ್ಟಿರೋದ್ರಿಂದ, ಹೊಸದಾಗಿ ಜಮೀನ್ ಮಾಡೋದು ಅದ್ರದ್ದು ಆನಂದ ಪಟ್ಟಿದ್ದೀವಿ, ಮೊಮ್ಮಕ್ಕಳದು ಅದ್ರ ಆನಂದ ಪಟ್ಟಿದ್ದೀವಿ, ಮನೆ ಕಟ್ಟಿಸ್ತಾ ಅಂದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಇದ್ದಂತ ಜೀವನ ಬದಲಾವಣೆ ಹಿಂಗೆಲ್ಲ ಆಗೋಯ್ತಾ ಅಂತ ಕನಸ್ಕಂಡು ಅಂತ ಅನ್ಸುತ್ತೆ. ರಾಜಕಾರಣದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡ್ತಿರ್ತಾರಲ್ಲ ಸರ್, ಹಂಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಪಕ್ಷಕ್ಕೆ ಬಂದವ್ರನ್ನ. ಇಲ್ಲ, ನಾನು ಕೂಡ 3-4 ಪಕ್ಷ ನೋಡಿ ಬಂದ್ಬಿಟ್ಟಿರೋದ್ರಿಂದ ಅಲ್ಲೆಲ್ಲೂ ಕೂಡ ಯಾವುದೋ ಒಂದು ನಮ್ಮ ಎಥಿಕ್ಸು ಸಿದ್ಧಾಂತಕ್ಕೆ ಬೆಲೆ ಇಲ್ಲದೆ ಇದ್ದಾಗ ಅದು ಬೇಡ, ಅವ್ರನ್ನ ದೂರದ್ದು ಬೇಡ, ನಾವು ದೂರ ಹೋಗೋಣ ಅಂತ ದೂರ ಬಂದ್ಬಿಟ್ಟು ಈಗ ಆನಂದವಾಗುತ್ತೆ. ನೋಡ್ಕೊತೀನಿ, ಇದೇನು ತೊಂದರೆ ಇಲ್ಲ, ಯೋಚನೆ ಮಾಡ್ಬೇಕು. ಥ್ಯಾಂಕ್ ಯು ಸೊ ಮಚ್. ಬಟ್ ಈ ನಮ್ಮ ಪಕ್ಷಕ್ಕೆ ಚುನಾವಣೆ ಇಲ್ಲ, ವಿಶ್ವಾಸ ಇಲ್ಲ, ಪಕ್ಷಾಂತರ ಇಲ್ಲ, ಪಾರ್ಟಿ ಉಳಿಸೋರು ಇಲ್ಲ, ಆಮೇಲೆ ಮತದಾನ ಕೊಟ್ಟಾಗ್ಬಿಟ್ಟಿದೆ ಜನ, ಅಡ್ಡ ಮತದಾನವೂ ಇಲ್ಲ. ಮೇಡಮ್ಮು ಯಾವುದೋ ಒಂದು ಕ್ಲಾಸ್ಗೆ ಹೋಗೋ ಪರಿಸ್ಥಿತಿಲಿದ್ದಾರೆ, ಯಾವುದೋ ಒಂದು ಅರ್ಜೆನ್ಸಿಲಿದ್ದಾರೆ, ಹಾಗಾಗಿ ಮೇಡಮ್ನ ಕಳಿಸ್ತಾ ಇದೀವಿ ಇಲ್ಲಿಂದ. ಸರ್ ನಮ್ಮ ಜೊತೆ ಇರ್ತಾರೆ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿಸ್ತೀವಿ ಸರ್ನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ನಿಮಗೆಲ್ಲದೂ ಧನ್ಯವಾದ. ನಿಮಗೆ ಈ ಒಳ್ಳೆ ಮೆಮೊರಿ ಪವರ್ ಇದೆ ಸರ್. ಅದಕ್ಕೆ ನಾವು ತಿನ್ನೋ ಫುಡ್ಡು ಕೂಡ ಕಾರಣ ಅಂತಾರಪ್ಪ. ಇರ್ಬೋದು. ನೀವು ಹೊರಗಡೆ ಎಲ್ಲ ಈ ಸುಮ್ಮನೆ ಅದು ಆಗ ಇಲ್ಲ, ನನಗೆ ಬಹುತೇಕ ಕಾನ್ಶಿಯಸ್ ಯಾಕಾಗ್ತೀನಿ ಅಂದರೆ, ಎಷ್ಟೋ ಸತಿ ಹೊರಗಡೆ ಭಾರಿ ಪ್ರವಾಸ ಮಾಡಿ ಹೋಟೆಲ್ ಊಟ ಅಥವಾ ಇನ್ನೆಲ್ಲೆಲ್ಲೋ ಜಂಕ್ ಫುಡ್ ಅದು ಇದು ತಿಂದು ಅಪ್ಸೆಟ್ ಆಗ್ತಿತ್ತು. ಹಾಗಾಗಿ ಮನೆ ಫುಡ್ಡು ಹೆಲ್ತಿ ಅಂತ ಡಾಕ್ಟರ್ ಯಾರೋ ಹೇಳಿದ್ ಜ್ಞಾಪಕ ಬಂತು. ಯಾರೇ ಮಾಡಲಿ ಹೈಜಿನಿಕ್ ಆಗಿರುತ್ತೆ ಒಂದು ರೀತಿ. ಸೊ ಎಂಥವ್ರ ಮನೆಯಲ್ಲ ಅದ್ರಾಗ್ಲಿ ಒಬ್ರು ನಮ್ಮ ಚಾಲಕರ ಮನೆಯಲ್ಲಾಗಲಿ ಇನ್ನೊಬ್ರ ಮನೇಲಿ ಮನೆ ಫುಡ್ನ ಹುಡ್ಸ್ಕೊಂಡು ಹೋಗಿ ಆ ಲೋಕಲ್ ತಿಂಡಿ ಏನಿರುತ್ತೋ ಅದನ್ನೇ ತಿಂತಿದ್ದೆ. ಇವತ್ತು ನನಗೆ ಮನೆ ಫುಡ್ ಅಂದ್ರೆ ತುಂಬಾ ಪ್ರಿಯ. ನಮ್ಮಲ್ಲಿ ಸರ್ ಮರಳಿ ಸಂತೆ ಅಂತ ಒಂದು ಆರ್ಗಾನಿಕ್ ಪ್ರಾಡಕ್ಟ್ಸ್ ಇದೆ ಸರ್. ಅವರು ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದಂತಹ ಇದರಿಂದ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸರ್. ವೆರಿ ಗುಡ್. ಸೊ ನಿಮ್ಮ ಮನೇಲಿ ಅಡಿಗೆ ಮಾಡೋರಿಗೆ ಅದನ್ನ ಕೊಟ್ರೆ ಚೆನ್ನಾಗಿರುತ್ತೆ. ನಿಮಗೆ ಕೊಡ್ತೀನಿ ಸರ್. ಅದು ಸದ್ಯಕ್ಕೆ ನಮ್ಮ ಶ್ರೀಮತಿ ಅವರು ಇಲ್ಲ. ಕಾರಣ ಅಂದ್ರೆ ಶ್ರೀಮತಿ ಅವರೇ ಹೆಚ್ಚಿಗೆ ಅಡಿಗೆ ಮಾಡ್ತಿದ್ದು, ಸೊಸೆ ಬಂದ್ಮೇಲೆ ಇಬ್ರು ಹಂಚ್ಕೊಂಡ್ರು. ಆಮೇಲೆ ಸೊಸೆಜ ಜಾಸ್ತಿ ಆಯ್ತು. ಈಗ ಅವ್ರು ಎಲ್ಲೆಲ್ಲೋ ಕಾರ್ಯಕ್ರಮಗಳು ಅಂತ ಹೋದಾಗ ಆ ಮಕ್ಕಳ ಜೊತೆ ಇವ್ರು ಇರ್ತಾರಲ್ಲ, ಇವರೇ ವಿಶೇಷವಾಗಿ ಅಡಿಗೆ ಮಾಡ್ತಾರೆ. ಅವ್ರನ್ನೇ ಕರೆಯೋಣ. ನಿಶು, ಇವರು ಈ ಡ್ರೆಸ್ ಹಾಕಿದಾರೆ ಅಂತ ಗಾಬರಿ ಆಗ್ಬೇಡಿ, ಭಾರಿ ಅದ್ಭುತವಾದ ನಮ್ಮ ಸೌತ್ ಇಂಡಿಯನ್ ಫುಡ್ ಅಡಿಗೆ ಮಾಡ್ತಾರೆ. ಈ ತರದ ಡ್ರೆಸ್ ಹಾಕೋರು ಮಾಡಕ್ ಬರಲ್ಲ ಅಂತ ಒಂದು ಕಲ್ಪನೆ ಇದೆ. ಇಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಏನ್ ಗಾಬರಿ ಆಗಿ ನೀವು ಹೇಳಿದ್ಮೇಲೆ ಇವಾಗ ಯೋಚನೆ ಮಾಡಂಗಾಗಿದೆ. ಮೇಡಮ್, ಇದು ನಾನು ಅವ್ರಿಗೆ ಕೊಡ್ತೀನಿ ಹಿಂದೆ, ಬೇಡ ನಮ್ಮ ಸೊಸೆ ಕೊಡಿ ಅಂತ. ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಅವರಿಗೆ. ಇದು ಮರಳಿ ಸಂತೆ ಅಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇರುವಂತಹ ಸ್ಟೋರು. ಇಲ್ಲಿ ನಮ್ಮ JP ನಗರದಲ್ಲಿ ರಂಗಶಂಕರ ಇದೆಯಲ್ಲ ಸರ್, ಅಲ್ಲಿನ ಒಂದು 20 ಹೆಜ್ಜೆ ಅಷ್ಟೇ ಈ ಅಂಗಡಿ. ಹೌದಾ? ಮರಳಿ ಸಂತೆ ನೋಡಿದ್ದೀನಿ. ಸೊ ಅವ್ರ ಕಡೆಯಿಂದ ಇದು ಇದಿದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ. ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ,
ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಬಹಳ ಅಪರೂಪ. ಇವತ್ತಿನ ಕಾಲದಲ್ಲಂತೂ ವ್ಯವಸಾಯವೇ ಕುಂಠಿತವಾಗಿದೆ. ಅದ್ರ ಜೊತೆಲಿ ಫ್ಯಾಷನ್ಗೆ ಜಮೀನು ಇಟ್ಕೊಳ್ಳೋರಾಗಿದೆ. ಈ ತರದ ಬೆಳೆ ಬೆಳೀತಿದ್ದು ನಮ್ಮ 30-40 ವರ್ಷಗಳಿಂದ ಸಗಣಿ ಗೊಬ್ಬರ ಆ ಗೊಬ್ಬರ ಎಲ್ಲ ಹಾಕೊಂಡು ಸಂತೋಷ ಆಗುತ್ತೆ. ಇದನ್ನ ಚೆನ್ನಾಗಿ ಉಪಯೋಗಿಸ್ತೀವಿ. ಮರಳಿ ಸಂತೆಯವರಿಗೆ ಭಾರಿ ಧನ್ಯವಾದಗಳು. ನಾನು ನನ್ನ ಶ್ರೀಮತಿ ಮತ್ತು ನಿಶಿತಾ ಅವ್ರ ಕಡೆಯಿಂದ. ಅದೇ ಇವರು ರಾಜಮುಡಿ ಅಕ್ಕಿನೇ ತಿಂತಾರೆ, ಸೊ ಟ್ರೈ ಮಾಡ್ತೀವಿ. ನೈಸ್. ಒಂದ್ಸಲ ಟ್ರೈ ಮಾಡಿ. ಆನ್ಲೈನಲ್ಲಿ ಕೂಡ ಲಭ್ಯ ಇದೆ. ನಮ್ಮನೆಗಂತೂ ಪ್ರತಿ ತಿಂಗಳು ರೇಷನ್ ಇಲ್ಲೇ ತಗೊಳ್ಳೋದು. ಅಡಿಗೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಗುತ್ತೆ. ಈವನ್ ಅವ್ರು ತಿಂಗಳಿಗೆ ಈ ತರ ಕೊಡ್ತೀವಿ ಅಂದ್ರೆ ನಮ್ದೇನು ಬೇಜಾರಿಲ್ಲ. ನಾವೇ ಹೋಗಿ ಇಸ್ಕೊಂಡ್ಬರ್ತೀವಿ. ನೋಡಿ ಮರಳಿ ಸಂತೆಯವರೇ, ರಘು ಅವರೇ, ನೋಡಿ ಸರ್ ಹಿಂಗಂದ್ರು, ಕೊಟ್ಟರೆ ಸಂತೋಷ. ನೀವು ತೊಗೊಂತೀರ ಅಂದ್ರೆ ಮನೆಗೆ ಬಂದು ತಲುಪಿಸ್ತಾರೆ ಸರ್ ಅವರು. ಅಲ್ಲಪ್ಪ, ನಾನು ಅಷ್ಟೊಂದು ಸ್ಟ್ರೈನ್ ಹಾಕಿ ಹೋಗಿ ತರ್ತೀವಿ. ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವೈಫ್ ಬಂದ್ರು, ಸೊಸೆ ಬಂದ್ರು, ಎಲ್ಲ ಬಿಟ್ಟು ಹೋಗ್ಬಿಟ್ರು ನೀವು ಒಬ್ರನ್ನೇ. ನೋ ಕಾಮೆಂಟ್ಸ್. ಹಾಗೆ ಸರ್, ಜೀವನನೇ ಅಷ್ಟೇ ಅಂತ. ಬರ್ತೀವಿ ಬರುವಾಗ ಅವ್ರು ಯಾರನ್ನೂ ಜೊತೆಲಿ ಕರ್ಕೊಂಬಂದಿರಲಿಲ್ಲ. ಮುಖ್ಯಮಂತ್ರಿ ಚಂದ್ರು, ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. ಶಾಸಕರ ಬೆಂಬಲ ಬೇಕಾಗಿಲ್ಲ, ಪಕ್ಷಾಂತರ ಮಾಡಬೇಕಾದಿಲ್ಲ, ಅವಿಶ್ವಾಸ ನಿರ್ಣಯ ಮಾಡಬೇಕಾಗಿಲ್ಲ, ಗವರ್ನರ್ ಆದೇಶ ಬೇಕಾಗಿಲ್ಲ. ನಾನೇ ನನ್ನ ಹೈಕಮಾಂಡು. ಹಾಗಾಗಿ ನಾನೊಬ್ಬ ಮುಖ್ಯಮಂತ್ರಿ, ಕಾಯಂ ಮುಖ್ಯಮಂತ್ರಿ, ಜೀವಂತವಿರೋವರೆಗೂ ಮುಖ್ಯಮಂತ್ರಿ, ನಾನೊಬ್ಬನೇ ಪ್ರಪಂಚದಲ್ಲಿ. ನಮಗೆ ನಿಮ್ಮ ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡ್ಬೇಕು ಅಂತ ಬಹಳ ಆಸೆ ಸರ್. ಹೆಂಗ್ ಬರೀತೀರಾ ಅಂತ ಕೊಡಿ. ನನ್ನ ಮನೇಲಿ ಏನೋ ಒಂದಿಷ್ಟು ಮಾಡಿದ್ದಾರೆ ವಿಶೇಷವಾದ ತಿಂಡಿನ ತಿಂದುಕೊಂಡಿಲ್ಲ ಸರ್. ತಿಂಡಿ ಎಲ್ಲ ಏನ್ ಬೇಡ, ಬಂದಿದ ತಕ್ಷಣ ಹಮ್ ಅಂತ ಸ್ಮೆಲ್ ಬಂತು ಸರ್. ಹೊಟ್ಟೆ ತುಂಬೋಯ್ತು. ವಾಸನೆಲ್ಲೇನೆ ಮೂಸಿದ್ರೆ ಉಂಡಂಗಲ್ಲ, ಓಸಿದ್ರೆ ಏತಂಗಲ್ಲ, ಜ್ಞಾಪಕ ಇರಲಿ. ನೀವು ತುಂಬಾ ಚೆನ್ನಾಗಿ ಮೈಮ್ ಮಾಡ್ತೀರಾ ಅಂತ. ಹೌದು. ಒಂದು ಸೂಜಿ ದಾರ, ಒಂದು ಗುಂಡಿಯನ್ನ ಹಾಕ್ಬೇಕು. ಅಲ್ಲಿ ಬಿದ್ದೋಗಿದೆ. ಸಿನಿಮಾ, ವೃತ್ತಿ, ಪ್ರವೃತ್ತಿ, ಹೆಂಡತಿ ಸ್ವಂತದ್ದಾಗಿರ್ಬೇಕು. ಸಂತೋಷ ನಿತ್ಯವೂ ಆಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸಾರ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಜನರಿಗೆ ಕೊಡೋ ಸೂಚನೆಗಳು: ಅನ್ಯಾಯದ ದುಡ್ಡಿನಿಂದ ಸರ್ಕಾರ ನಡಿಬಾರದು, ಸರ್ಕಾರದ ದುಡ್ಡಿನಿಂದ ಅನ್ಯಾಯ ನಡಿಬಾರದು. ಚಂದ್ರಶೇಖರ್ ಆದ ನಾನು ಕರ್ನಾಟಕ ರಾಜ್ಯದ ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ನನ್ನ ಅಭಿಮಾನಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ ನನ್ನ ಕೆಲಸದಲ್ಲಿ ನನ್ನ ಮಕ್ಕಳಾಗಲಿ ಬೇರೆ ಇನ್ಯಾದರೂ ಕಳ್ಳನ ಮಕ್ಕಳಾಗಲಿ ತಲೆ ಹಾಕಲು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಈ ನನ್ನ ಮುಖ್ಯಮಂತ್ರಿ ಪದವಿಯನ್ನು ಹಂಚಿಕೊಳ್ಳುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಇರುತ್ತೇನೆ ಎಂದು ಅಭಿಮಾನಿ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಲ್ಲ, ನನ್ನ ಮಂತ್ರಿಮಂಡಲದಲ್ಲಿ ನಿತ್ಯ ಮಂತ್ರಿಮಂಡಲ ರಚನೆ ಆಗುತ್ತೆ. ಬೆಳಿಗ್ಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು, ಸಾಯಂಕಾಲ ಕಲೆಕ್ಷನ್ ಎಲ್ಲ ತಂದು ನನಗೆ ಕೊಡಬೇಕು. ಸರ್, ನೀವು ಒಂದ್ಸಲಿ ನಾಟಕ ಮಾಡ್ತಿರ್ತೀರಾ ಸರ್. ನಿಮ್ಮ ನಾಟಕ ನೋಡಕ್ಕೆ ಅಣ್ಣವ್ರು ಬಂದಿರ್ತಾರೆ. ನಾಟಕ ಎಲ್ಲ ಆದ್ಮೇಲೆ ಅಣ್ಣ ಅವ್ರು ನಿಮ್ಗೊಂದು ಗುಟ್ಟು ಹೇಳ್ತಾರಂತೆ ಸರ್, ಯಾರಿಗೂ ಕೇಳಿಸ್ದಂಗೆ. ಒಂದೇ ಒಂದು ನಿಮಿಷ ಚಂದ್ರು, ಯಾರಿಗೂ ಹೇಳ್ಬೇಡಿ. ಏನೇನು ನನಗೆ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.